ನಮಸ್ಕಾರ. ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ವಿಶೇಷವಾಗಿ ಇವತ್ತು ನಮ್ಮೊಂದಿಗೆ ಮೊದಲ ಬಾರಿಗೆ ಜೊತೆಗೂಡುತ್ತಿರುವವರಿಗೆ ಸುಸ್ವಾಗತ. ನಿಮ್ಮ ಬಿಡುವಿಲ್ಲದ ಜೀವನದಲ್ಲಿ ನಿಮ್ಮ ಆಧ್ಯಾತ್ಮಿಕ ಯೋಗಕ್ಷೇಮ ಮತ್ತು ಸಂತೋಷಕ್ಕಾಗಿ ಸ್ವಲ್ಪ ಸಮಯವನ್ನು ವ್ಯಯಿಸುವ ನಿಮ್ಮ ನಿರ್ಧಾರವನ್ನು ನಾವು ಬಹಳವಾಗಿ ಶ್ಲಾಘಿಸುತ್ತೇವೆ. ನಾವು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸುತ್ತಿರುವ ಸಂದರ್ಭದಲ್ಲಿ ನಿಮ್ಮೊಡನೆ ಇರುವುದು ಒಂದು ಸಂತಸಕರವಾದ ವಿಷಯ. ಯೋಗ ತತ್ವಗಳನ್ನು ಅಭ್ಯಾಸ ಮಾಡಿ ಯೋಗ ಧ್ಯಾನದಿಂದ ಲಾಭ ಪಡೆಯುವುದಕ್ಕಿಂತ ಇನ್ನು ಯಾವ ರೀತಿಯಲ್ಲಿ ಈ ವಿಶೇಷ ಸಂದರ್ಭವನ್ನು ಗೌರವಿಸಲು ಸಾಧ್ಯ? ನನ್ನ ಹೆಸರು ಸ್ವಾಮಿ ಶ್ರೇಯಾನಂದಗಿರಿ. ನಾನು ಪರಮಹಂಸ ಯೋಗಾನಂದರು ಸ್ಥಾಪಿಸಿದ ಯೋಗದ ಸತ್ಸಂಗ ಸೊಸೈಟಿ ಆಫ್ ಇಂಡಿಯಾದ ರಾಂಚಿ ಆಶ್ರಮದಿಂದ ಮಾತನಾಡ್ತಾ ಇದ್ದೀನಿ. ಇದು ಒಂದು ಆಧ್ಯಾತ್ಮಿಕ ಮತ್ತು ಧರ್ಮಾರ್ಥ ಸಂಸ್ಥೆಯಾಗಿದೆ. ಈ ಮಾರ್ಗದರ್ಶಿತ ಧ್ಯಾನದ ಅವಧಿಯನ್ನು ಆರಂಭಿಸುವ ಮೊದಲು ಪರಮಹಂಸ ಯೋಗಾನಂದರ ಮತ್ತು YSSನ ಬಗ್ಗೆ ಒಂದು ಪರಿಚಯಾತ್ಮಕ ಕಿರು ವಿಡಿಯೋವನ್ನು ಈಗ ನೋಡೋಣ. ಜೈ ಗುರು. ಯೋಗದ ಸತ್ಸಂಗ ಸೊಸೈಟಿ ಆಫ್ ಇಂಡಿಯಾ ಮತ್ತು ಅದರ ಸಂಸ್ಥಾಪಕರಾದ ಪರಮಹಂಸ ಯೋಗಾನಂದರ ಸಂಕ್ಷಿಪ್ತ ಪರಿಚಯಕ್ಕೆ ನಿಮಗೆಲ್ಲ ಸುಸ್ವಾಗತ. ಯೋಗದ ಸತ್ಸಂಗ ಸೊಸೈಟಿ ಆಫ್ ಇಂಡಿಯಾ ಸಂಸ್ಥೆಯನ್ನು ಕ್ರಿಯಾಯೋಗ ಧ್ಯಾನದ ಸಾರ್ವತ್ರಿಕ ಬೋಧನೆಗಳು ಸರ್ವರಿಗೂ ಲಭ್ಯವಾಗುವಂತೆ ಮಾಡಲು 1917ರಲ್ಲಿ ಸ್ಥಾಪಿಸಲಾಯಿತು. ಅಪ್ರತಿಮ ಸಾವಿಲ್ಲದ ಸಂತ ಅವತಾರ ಪುರುಷ ಮಹಾವತಾರ್ ಬಾಬಾಜಿ ಅವರು ಈ ಯುಗದಲ್ಲಿ ಕ್ರಿಯಾಯೋಗದ ಕಳೆದು ಹೋಗಿದ್ದ ವೈಜ್ಞಾನಿಕ ಧ್ಯಾನ ತಂತ್ರವನ್ನು ಮತ್ತೆ ಬೆಳಕಿಗೆ ತಂದರು. ತಮ್ಮ ಶಿಷ್ಯ ಲಾಹಿರಿ ಮಹಾಶಯರಿಗೆ ಕ್ರಿಯಾಯೋಗ ದೀಕ್ಷೆಯನ್ನು ನೀಡುತ್ತಾ ಬಾಬಾಜಿ ಹೇಳಿದರು, 19ನೇ ಶತಮಾನದಲ್ಲಿ ನಾನು ನಿನ್ನ ಮೂಲಕ ಜಗತ್ತಿಗೆ ನೀಡುತ್ತಿರುವ ಕ್ರಿಯಾಯೋಗವು ಕೃಷ್ಣನು ಸಹಸ್ರಾರು ವರ್ಷಗಳ ಹಿಂದೆ ಅರ್ಜುನನಿಗೆ ಬೋಧಿಸಿದ ಅದೇ ವಿಜ್ಞಾನದ ಪುನರುಜ್ಜೀವನವಾಗಿದೆ ಮತ್ತು ನಂತರದಲ್ಲಿ ಅದು ಪತಂಜಲಿ ಮತ್ತು ಕ್ರಿಸ್ತನಿಗೂ ತಿಳಿದು ಬಂದಿತು. ಸ್ವಾಮಿ ಶ್ರೀ ಯುಕ್ತೇಶ್ವರಜಿಯವರು ಲಾಹಿರಿ ಮಹಾಶಯರ ಶಿಷ್ಯರು ಮತ್ತು ಪರಮಹಂಸ ಯೋಗಾನಂದರ ಗುರುಗಳು. ಯೋಗಾನಂದಜಿ ಯುವಕನಾಗಿದ್ದಾಗ ಅವರ ಬಳಿಗೆ ಬಂದರು. ಸ್ವಾಮಿ ಶ್ರೀ ಯುಕ್ತೇಶ್ವರಜಿ ತಮ್ಮ ತರಬೇತಿ ಮತ್ತು ಶಿಸ್ತಿನ ಅಡಿಯಲ್ಲಿ ಕ್ರಿಯಾಯೋಗದ ಪ್ರಾಚೀನ ವಿಜ್ಞಾನವನ್ನು ಪ್ರಪಂಚದಾದ್ಯಂತದ ಸತ್ಯಾನ್ವೇಷಕರಿಗೆ ಲಭ್ಯವಾಗುವಂತೆ ಮಾಡಲು ಯೋಗಾನಂದಜಿಯವರನ್ನು ಸಿದ್ಧಪಡಿಸಿದರು. ಯೋಗಾನಂದಜಿ ರಾಂಚಿಯಲ್ಲಿ ಬಾಲಕರಿಗಾಗಿ ಬದುಕುವುದು ಹೇಗೆ ಎಂಬುದರ ಬಗ್ಗೆ ಶಾಲೆ ಮತ್ತು ಆಶ್ರಮವನ್ನು ಸ್ಥಾಪಿಸುವುದರೊಂದಿಗೆ ತಮ್ಮ ಜೀವಿತೋದ್ದೇಶದ ಕಾರ್ಯವನ್ನು ಪ್ರಾರಂಭಿಸಿದರು. ಅಲ್ಲಿ ಆಧುನಿಕ ಶಿಕ್ಷಣ ವಿಧಾನಗಳನ್ನು ಯೋಗ ಧ್ಯಾನದೊಂದಿಗೆ ಸಂಯೋಜಿಸಲಾಯಿತು. ಆಗಸ್ಟ್ 1920ರಲ್ಲಿ ಯೋಗಾನಂದಜಿ ಅಮೆರಿಕದ ಬೋಸ್ಟನ್ಗೆ ಪ್ರಯಾಣ ಬೆಳೆಸಿದರು. ಅಲ್ಲಿ ಅವರನ್ನು ಧಾರ್ಮಿಕ ಉದಾರವಾದಿಗಳ ಅಂತಾರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಭಾರತದ ಪ್ರತಿನಿಧಿಯಾಗಿ ಉಪನ್ಯಾಸವನ್ನು ನೀಡಲು ಆಹ್ವಾನಿಸಲಾಗಿತ್ತು. ಅದೇ ವರ್ಷ ಅವರು ತಮ್ಮ ಕ್ರಿಯಾಯೋಗದ ಬೋಧನೆಗಳನ್ನು ವಿಶ್ವಾದ್ಯಂತ ಪ್ರಸಾರ ಮಾಡಲು ಅಮೆರಿಕಾದಲ್ಲಿ ಸೆಲ್ಫ್ ರಿಯಲೈಸೇಷನ್ ಫೆಲೋಶಿಪ್ ಅನ್ನು ಸ್ಥಾಪಿಸಿದರು. ಯೋಗಾನಂದಜಿ ಅಮೆರಿಕಕ್ಕೆ ಹೊರಡುವ ಸ್ವಲ್ಪ ಸಮಯದ ಮೊದಲು ಬಾಬಾಜಿ ಅವರಿಗೆ ದರ್ಶನವಿತ್ತು ಹೇಳಿದರು, ಪಶ್ಚಿಮದಲ್ಲಿ ಕ್ರಿಯಾಯೋಗದ ಸಂದೇಶವನ್ನು ಪ್ರಸಾರ ಮಾಡಲು ನಿನ್ನನ್ನೇ ನಾನು ಆಯ್ಕೆ ಮಾಡಿರುವುದು. ಇಂದು ಯೋಗದ ಸತ್ಸಂಗ ಸೊಸೈಟಿ ಆಫ್ ಇಂಡಿಯಾ ಸಂಸ್ಥೆಯು ಭಾರತ ಮತ್ತು ಸುತ್ತಮುತ್ತಲಿನ ದೇಶಗಳಲ್ಲಿ 4 ಆಶ್ರಮಗಳನ್ನು ಮತ್ತು 200ಕ್ಕೂ ಹೆಚ್ಚು ಕೇಂದ್ರಗಳನ್ನು ಹೊಂದಿದೆ. ಪಶ್ಚಿಮದಲ್ಲಿ ನಮ್ಮ ಸಹೋದರ ಸಂಸ್ಥೆಯಾದ ಸೆಲ್ಫ್ ರಿಯಲೈಸೇಷನ್ ಫೆಲೋಶಿಪ್ 175 ದೇಶಗಳಲ್ಲಿ ಸಾಧಕರಿಗೆ ಸೇವೆಯನ್ನು ಸಲ್ಲಿಸುತ್ತಿದ್ದು 500ಕ್ಕೂ ಹೆಚ್ಚು ಕೇಂದ್ರಗಳನ್ನು ಹೊಂದಿದೆ.
ವಿಶ್ವದ ಅತ್ಯಂತ ಮೆಚ್ಚುಗೆ ಪಡೆದ ಆಧ್ಯಾತ್ಮಿಕ ಮೇರು ಕೃತಿಗಳಲ್ಲಿ ಒಂದಾದ ಯೋಗಿಯ ಆತ್ಮಕಥೆಯ ಪ್ರಕಟಣೆಯ 75ನೇ ವಾರ್ಷಿಕೋತ್ಸವವನ್ನು ನಾವು ಇತ್ತೀಚೆಗಷ್ಟೇ ಆಚರಿಸಿದ್ದೇವೆ. ಪರಮಹಂಸ ಯೋಗಾನಂದರ ಜೀವನ ಚರಿತ್ರೆಯಾದ ಈ ಪುಸ್ತಕವು ಜಗತ್ತಿನಾದ್ಯಂತ ಲಕ್ಷಾಂತರ ಜನರ ಹೃದಯ ಮತ್ತು ಮನಸ್ಸುಗಳನ್ನು ಮುಟ್ಟಿದೆ. 50ಕ್ಕೂ ಹೆಚ್ಚು ಭಾಷೆಗಳಿಗೆ ಇದು ಅನುವಾದಗೊಂಡಿದೆ. ಭಾರತದ ಪ್ರಾಚೀನ ಯೋಗ ವಿಜ್ಞಾನದ ರಾಯಭಾರಿಯಾಗಿ ಸೇವೆ ಸಲ್ಲಿಸುತ್ತಿರುವ ಇದು ವಿಶ್ವ ನಾಗರಿಕತೆಗೆ ಭಾರತದ ಅನನ್ಯ ಮತ್ತು ಶಾಶ್ವತ ಕೊಡುಗೆಯಾಗಿರುವ ಭಗವಂತನ ಸಾಕ್ಷಾತ್ಕಾರವನ್ನು ಸಾಧಿಸುವ ಯೋಗ ವಿಧಾನಗಳಿಗೆ ಅಸಂಖ್ಯಾತ ಓದುಗರನ್ನು ಪರಿಚಯಿಸುತ್ತದೆ. ಅನೇಕ ಪ್ರಸಿದ್ಧ ಕ್ರೀಡಾಪಟುಗಳು, ದಾರ್ಶನಿಕರು, ನಟರು ಮತ್ತು ಮುಂತಾದವರನ್ನು ಒಳಗೊಂಡಂತೆ ಪ್ರಪಂಚದಾದ್ಯಂತ ಮಿಲಿಯಗಟ್ಟಲೆ ಜನರನ್ನು ಇದು ಪ್ರೇರೇಪಿಸಿದೆ. ವಿರಾಟ್ ಕೊಹ್ಲಿ ಹೇಳಿದ್ದಾರೆ, ನಾನು ಈ ಪುಸ್ತಕವನ್ನು ಪ್ರೀತಿಸುತ್ತೇನೆ. ತಮ್ಮ ಆಲೋಚನೆಗಳು ಮತ್ತು ಸಿದ್ಧಾಂತಗಳನ್ನು ಸವಾಲಿಗೊಡ್ಡಲು ಸಾಕಷ್ಟು ಧೈರ್ಯವಿರುವ ಎಲ್ಲರೂ ಇದನ್ನು ಓದಲೇಬೇಕು. ಪ್ರೀತಿ, ಸೌಹಾರ್ದತೆ, ಆನಂದ ಮತ್ತು ವಿವೇಕದ ಜೀವ ಕಳೆಯಿಂದ ಕೂಡಿರುವ ಈ ಮೇರು ಕೃತಿಯು ಕ್ರಿಯಾಯೋಗ ವಿಜ್ಞಾನ, ಪವಾಡಗಳ ನಿಯಮ. ಯೋಗಾನಂದರು ಮಹಾತ್ಮ ಗಾಂಧಿ, ರವೀಂದ್ರನಾಥ ಟ್ಯಾಗೋರ್, ರಮಣ ಮಹರ್ಷಿ, ಭಾರತದ ಶ್ರೇಷ್ಠ ವಿಜ್ಞಾನಿ ಜೆ.ಸಿ. ಬೋಸ್ ಹಾಗೂ ಪೂರ್ವ ಮತ್ತು ಪಶ್ಚಿಮದ ಇನ್ನೂ ಅನೇಕ ಗಣ್ಯರನ್ನು ಭೇಟಿ ಮಾಡಿದ ಅಧ್ಯಾಯಗಳನ್ನು ಒಳಗೊಂಡಿದೆ. ಭಾರತ ಸರ್ಕಾರವು ಯೋಗಾನಂದರು ಹಾಗೂ ಅವರ ಕಾರ್ಯಗಳಿಗೆ ವಿವಿಧ ಸಂದರ್ಭಗಳಲ್ಲಿ ಗೌರವ ಸಲ್ಲಿಸಿದೆ. 1977ರಲ್ಲಿ ಅವರ ಮಹಾಸಮಾಧಿಯ 25ನೇ ವಾರ್ಷಿಕೋತ್ಸವದಂದು ಒಂದು ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಲಾಯಿತು. 2017ರಲ್ಲಿ ಭಾರತದ ಪ್ರಧಾನಮಂತ್ರಿಗಳು ಯೋಗದ ಸತ್ಸಂಗ ಸೊಸೈಟಿ ಆಫ್ ಇಂಡಿಯಾದ ಶತಮಾನೋತ್ಸವದ ಸ್ಮರಣಾರ್ಥ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿದರು. 2019ರಲ್ಲಿ ಯೋಗಾನಂದರ 125ನೇ ಜನ್ಮೋತ್ಸವದ ಅಂಗವಾಗಿ ರೂಪಾಯಿ 125ರ ವಿಶೇಷ ನಾಣ್ಯವನ್ನು ಬಿಡುಗಡೆ ಮಾಡಲಾಯಿತು. ಪರಮಹಂಸ ಯೋಗಾನಂದರ ಜ್ಞಾನ ಪರಂಪರೆಯ ಬರಹಗಳು ಮತ್ತು ರೆಕಾರ್ಡಿಂಗ್ಗಳು ವಿವಿಧ ಫಾರ್ಮೆಟ್ಗಳಲ್ಲಿ ವೈಎಸ್ಎಸ್ ಆನ್ಲೈನ್ ಬುಕ್ ಸ್ಟೋರ್ನಲ್ಲಿ ಲಭ್ಯ. ಅವರ ಡಿಜಿಟಲ್ ಆಡಿಯೋ ಉಪನ್ಯಾಸಗಳು ಡೌನ್ಲೋಡ್ ಮಾಡಿಕೊಳ್ಳಲು ಲಭ್ಯವಾಗಿವೆ. ವೈಎಸ್ಎಸ್ ಆನ್ಲೈನ್ ಧ್ಯಾನ ಕೇಂದ್ರವು ಭಾರತ ಮತ್ತು ಪ್ರಪಂಚದಾದ್ಯಂತದ ಭಕ್ತರು ಮತ್ತು ಸ್ನೇಹಿತರಿಗೆ ತಮ್ಮ ಮನೆಯ ಸೌಕರ್ಯದಿಂದ ಸಮೂಹ ಧ್ಯಾನಗಳಲ್ಲಿ ಭಾಗವಹಿಸಲು ಮತ್ತು ವೈಎಸ್ಎಸ್ ಸನ್ಯಾಸಿಗಳ ಸ್ಫೂರ್ತಿದಾಯಕ ಉಪನ್ಯಾಸಗಳನ್ನು ಕೇಳಲು ಅವಕಾಶವನ್ನು ನೀಡುತ್ತದೆ. ನಮ್ಮ ಆನ್ಲೈನ್ ಕಾರ್ಯಕ್ರಮಗಳನ್ನು ಇಂಗ್ಲಿಷ್, ಹಿಂದಿ ಮತ್ತು ಇತರ ಭಾರತೀಯ ಭಾಷೆಗಳಲ್ಲಿ ನಡೆಸಲಾಗುತ್ತದೆ. ಪರಮಹಂಸ ಯೋಗಾನಂದರು ಕ್ರಿಯಾಯೋಗ ವಿಜ್ಞಾನದ ಭಾಗವಾಗಿ ಧ್ಯಾನ ತಂತ್ರಗಳ ಒಂದು ಪದ್ಧತಿಯನ್ನು ಕಲಿಸಿದರು. ಈ ತಂತ್ರಗಳು ವೈಎಸ್ಎಸ್ ಪಾಠಗಳಲ್ಲಿ ಗೃಹಾಧ್ಯಯನಕ್ಕೆ ಅನುಕೂಲಕರವಾದ ರೀತಿಯಲ್ಲಿ ಲಭ್ಯವಿರುತ್ತವೆ. ಈ ಪಾಠಗಳು ಆಧ್ಯಾತ್ಮಿಕ ಜೀವನಕ್ಕಾಗಿ ಸರ್ವತೋಮುಖ ಯೋಗಕ್ಷೇಮ ಮತ್ತು ಯಶಸ್ಸಿಗಾಗಿ ಹಾಗೂ ಆಧುನಿಕ ಜೀವನದ ನಿರಂತರ ಸವಾಲುಗಳ ನಡುವೆ ಸಂತೋಷದಿಂದ ಬದುಕುವುದು ಹೇಗೆ ಎಂಬವುಗಳ ಬಗ್ಗೆ ಪ್ರಾಯೋಗಿಕ ಮಾರ್ಗದರ್ಶನವನ್ನೂ ಸಮೃದ್ಧವಾಗಿ ನೀಡುತ್ತವೆ. ಈ ಪಾಠಗಳನ್ನು ಮುದ್ರಿತ ರೂಪದಲ್ಲಿ ಓದಬಹುದು ಮತ್ತು ಡಿಜಿಟಲ್ ಆಪ್ ಮೂಲಕವೂ ನೋಡಬಹುದು. ಈ ಪಾಠಗಳಿಗೆ wssindia.org/lessons ಮೂಲಕ ನೀವು ಆನ್ಲೈನ್ನಲ್ಲಿ ಸದಸ್ಯರಾಗಲು ಅವಕಾಶವಿದೆ. ಅಂಚೆ ಮೂಲಕ ಅರ್ಜಿಯನ್ನು ವಿನಂತಿಸಲು ನಮ್ಮ ಸಹಾಯವಾಣಿ ಕೇಂದ್ರಕ್ಕೆ ಕರೆ ಮಾಡಿ ಅಥವಾ ಇಮೇಲ್ ಮಾಡಿ. ನಮ್ಮ ವೆಬ್ಸೈಟ್ನಲ್ಲಿ ವೈಎಸ್ಎಸ್ ಬಗ್ಗೆ ಮತ್ತು ವೈಎಸ್ಎಸ್ ಪಾಠಗಳ ಬಗ್ಗೆ ಮಾಹಿತಿ ಲಭ್ಯವಿದೆ. ವೈಎಸ್ಎಸ್ನ ಈ ಸಂಕ್ಷಿಪ್ತ ಪರಿಚಯದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನೀವು ಈ ಪರಿಚಯಾತ್ಮಕ ವಿಡಿಯೋವನ್ನು ನೋಡಿ ಸಂತೋಷಪಟ್ಟಿರೆಂದು ನಂಬುತ್ತೇನೆ. ವಿಭಿನ್ನ ಜನರು ಬೇರೆ ಬೇರೆ ಕಾರಣಗಳಿಗಾಗಿ ಯೋಗದತ್ತ ಆಕರ್ಷಿತರಾಗ್ತಾರೆ. ಕೆಲವರು
ಒಳ್ಳೆಯ ಭಾವನೆಗೋಸ್ಕರ ಈ ಯೋಗದಲ್ಲಿ ಆಕರ್ಷಿತರಾಗ್ತಾರೆ. ಇನ್ನು ಕೆಲವರು ಒಳ್ಳೆಯ ಆರೋಗ್ಯಕ್ಕಾಗಿ ಯೋಗದಲ್ಲಿ ಆಕರ್ಷಿತರಾಗ್ತಾರೆ. ಆದರೆ ಯೋಗದ ಪ್ರಯೋಜನಗಳು ದೈಹಿಕ ಯೋಗಕ್ಷೇಮವನ್ನು ಮೀರಿ ವಿಸ್ತರಿಸುತ್ತದೆ. ನಮ್ಮ ಆಶ್ರಮಗಳಿಗೆ ಭೇಟಿ ನೀಡುವ ಕೆಲವರಿಗೆ ಮತ್ತು ಯೋಗದಲ್ಲಿ ಆಸಕ್ತಿ ತೋರುವ ಕೆಲವರಿಗೆ ನಾವು ಈ ಥರ ಪ್ರಶ್ನಿಸ್ತೀವಿ, ನಿಮ್ಮನ್ನು ಇಲ್ಲಿಗೆ ಎಳೆದು ತಂದಿರುವುದು ಯಾವುದು? ನಿಮ್ಮನ್ನು ಇಲ್ಲಿಗೆ ಎಳೆದು ತಂದಿರುವುದು ಯಾವುದು? ನೀವು ಯಾಕೆ ಧ್ಯಾನ ಮಾಡಲು ಇಚ್ಛಿಸ್ತೀರಿ? ಈ ಥರ ನಾವು ಪ್ರಶ್ನೆ ಕೇಳಿದಾಗ ಅವರು ಬೇರೆ ಬೇರೆ ಥರದಲ್ಲಿ ಉತ್ತರ ಹೇಳ್ತಾರೆ ಅವರು. ಆದರೆ ಸಾರಾಂಶ ಒಂದೇ ಆಗಿರುತ್ತೆ. ಅವರು ಹೇಳ್ತಾರೆ, ನಾನು ಇನ್ನೂ ಹೆಚ್ಚಿನ ಶಾಂತತೆಯನ್ನು ಅನುಭವಿಸಬೇಕು, ನಾನು ಇನ್ನೂ ಹೆಚ್ಚು ಅಂತರಂಗದಲ್ಲಿ ಕೇಂದ್ರೀಕೃತನಾಗಬೇಕು, ನಾನು ಇನ್ನೂ ಹೆಚ್ಚು ಅರಿವಿನಿಂದಿರಬೇಕು, ನಾನು ಇನ್ನೂ ಹೆಚ್ಚಿನ ಪ್ರಜ್ಞಾಪೂರ್ವಕ ಮತ್ತು ಒಳ್ಳೆಯ ಒಂದು ಜೀವನವನ್ನು ನಡೆಸಲು ಬಯಸುತ್ತೇನೆ. ಈ ಥರ ಅವರು ಹೇಳ್ತಾ ಹೋಗ್ತಾರೆ. ಇನ್ನು ಕೆಲವರು ಸ್ವಲ್ಪ ಆಳವಾಗಿ ಯೋಚನೆ ಮಾಡಿಕೊಂಡು ಹೇಳ್ತಾರೆ, ನಾನು ನನ್ನ ಹೃದಯದೊಂದಿಗೆ ನನ್ನ ಆತ್ಮದೊಂದಿಗೆ ಶ್ರುತಿಗೂಡಲು ಹಂಬಲಿಸ್ತಾ ಇದ್ದೀನಿ. ನನಗೆ ಆ ಥರ ಬೇಕಾಗಿದೆ, ನನಗೆ ಒಂದು ತಂತ್ರ. ಅದನ್ನು ಅವರು ವ್ಯಕ್ತಪಡಿಸ್ತಾರೆ, ಆ ಒಂದು ಹಂಬಲವನ್ನು ವ್ಯಕ್ತಪಡಿಸ್ತಾರೆ ಅವರು. ಅವ್ರು ಹೇಳ್ತಾರೆ, ನಾನು ನಿಜವಾಗಿಯೂ ಯಾರು ಎಂಬುದನ್ನು ನಾನು ಅರಿಬೇಕು, ಅರಿಯಲು ನಾನು ಇಚ್ಛಿಸ್ತೀನಿ. ಈ ಥರ ಅವರು ಹೇಳ್ತಾರೆ. ಅದಲ್ಲದೆ ನಂತರ ಅವರು ನಮಗೆ ಪ್ರಶ್ನಿಸ್ತಾರೆ, ಇವೆಲ್ಲಕ್ಕೆ ಯೋಗಾಭ್ಯಾಸ ಸಹಾಯ ಮಾಡ್ತದ? ಆಗ ನಾವು ನಸುನಗುತ್ತಾ ಹೇಳ್ತೀವಿ, ಇದು ಒಳ್ಳೆಯ ಪ್ರಶ್ನೆ, ಖಂಡಿತವಾಗಿಯೂ ಹೌದು, ನಮಗೆಲ್ಲ ಅದು ಸಹಾಯ ಮಾಡಿದೆ. ಆ ಒಂದು ದಿಶೆಯಲ್ಲಿ ಮುನ್ನಡೆಯಲು ಅದು ನಿಜವಾಗಿಯೂ ನಿಮಗೆ ನೆರವಾಗುತ್ತೆ. ಆದರೆ ಇದನ್ನು ಒಂದೆರಡು ದಿವಸದಲ್ಲೇ ನಿಮಗೆ ಸಿಗುತ್ತೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡಬೇಡಿ. ಇದೊಂದು ಕ್ರಮೇಣವಾಗಿ ಆಗುವಂಥ ಒಂದು ಪ್ರಕ್ರಿಯೆ. ಇದನ್ನು ನೀವು ಮಾಡ್ತಾ ಹೋದರೆ ನಿಶ್ಚಯವಾಗಿ ಕೂಡ ಯೋಗದಿಂದ ನಿಮಗೆ ಸಹಾಯ ಲಭಿಸುತ್ತದೆ. ಭಾರತದ ಪ್ರಾಚೀನ ಯೋಗಿಗಳು ಬಹಳಷ್ಟು ತಂತ್ರಗಳನ್ನು ನಮಗೆ ಕೊಟ್ಟಿದ್ದಾರೆ. ಮನಸ್ಸನ್ನು ನಿಯಂತ್ರಣ ಮಾಡಲಿಕ್ಕೆ, ಮನಸ್ಸಿನ ಮೇಲೆ ಪ್ರಭುತ್ವವನ್ನು ಪಡಿಲಿಕ್ಕೆ ತಂತ್ರಗಳನ್ನು ಕೊಟ್ಟಿದ್ದಾರೆ. ಅದಲ್ಲದೆ ನಮ್ಮ ಇಂದ್ರಿಯಗಳಿಂದ ಏನು ಪ್ರಾಣಶಕ್ತಿ ಹೊರಗೆ ಹೋಗ್ತಾ ಇದೆ, ಅದನ್ನು ಆ ಪ್ರಾಣಶಕ್ತಿಯ ಹರಿವನ್ನು ಹಿಮ್ಮುಖಗೊಳಿಸ್ಲಿಕ್ಕೆ ಕೂಡ ತಂತ್ರಗಳನ್ನು ಅವರು ಕೊಟ್ಟಿದ್ದಾರೆ. ಅದೇ ತಂತ್ರಗಳನ್ನು ಉಪಯೋಗಿಸ್ಕೊಂಡು ನಾವು ಆ ಹಿಮ್ಮುಖಗೊಂಡ ಪ್ರಾಣಶಕ್ತಿಯ ಹರಿವನ್ನು ಮೇರುದಂಡದಲ್ಲಿ ಉನ್ನತ ಕೇಂದ್ರಗಳಿಗೆ ಮತ್ತು ಮೆದುಳಿಗೆ ಮಾರ್ಗದರ್ಶನ ಕೂಡ ಮಾಡ್ಬೋದು ನಾವು ಅದೇ ತಂತ್ರಗಳನ್ನು ಉಪಯೋಗಿಸ್ಕೊಂಡು. ಇಂಥ ತಂತ್ರಗಳನ್ನು ಉಪಯೋಗಿಸ್ಕೊಂಡು ನಾವು ಒಂದು ಪ್ರಜ್ಞೆಯ ಆಳವಾದ ಸ್ಥಿತಿಗೆ ಪ್ರವೇಶ ಕೂಡ ನಾವು ಪಡ್ಕೊಳ್ಬೋದು. ಆ ಒಂದು ಆತ್ಮ ಸಾಕ್ಷಾತ್ಕಾರ ಅಂತ ನಾವೇನು ಹೇಳ್ತೀವಿ, ಅದರ ಒಂದು ಗಾಢ ಅನುಭವವನ್ನು ಕೂಡ ನಾವು ಪಡ್ಕೊಳ್ಬೋದು. ಈ ತಂತ್ರಗಳು ವೈಜ್ಞಾನಿಕ ತಂತ್ರಗಳಂತ ನಾವು ಹೇಳ್ತೀವಿ. ಯಾಕಂದರೆ ಇವುಗಳನ್ನು ಈಗಾಗಲೇ ಪ್ರಯತ್ನಿಸಿ ಪರೀಕ್ಷಿಸಲಾಗಿದೆ. ಇಂತಹ ವೈಜ್ಞಾನಿಕ ತಂತ್ರಗಳನ್ನು ಉಪಯೋಗಿಸ್ಕೊಂಡು ಅಂತರ್ಯದಲ್ಲಿ ಇಳಿಯುವುದನ್ನು ನಾವು ಅರಿತಾಗ ಆವಾಗ ಒಂದು ಉನ್ನತ ಸ್ತರದ ಪ್ರಜ್ಞೆಯನ್ನು ಅನುಭವಿಸಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಪರಮಹಂಸರಿ ಯೋಗಾನಂದಜಿಯವರು ಇಂತಹ ತುಂಬ ತಂತ್ರಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಕೆಲವು ತಂತ್ರಗಳನ್ನು ಇವತ್ತಿನ ದಿವಸ ನಾವು ನೋಡೋಣ, ಅಭ್ಯಾಸವನ್ನು ಮಾಡ್ತೀವಿ ನಾವು. ಈಗ ಮುಂದಿನ ಹಂತಕ್ಕೆ ಹೋಗೋಣ. ಓರಿಯೆಂಟೇಷನ್ ಅಂತ, ಅಂದರೆ ಮೂಲ ಮಾಹಿತಿ ಅಥವಾ ಮೂಲ ತರಬೇತಿ. ಇವತ್ತಿನ ದಿವಸ ನಾವು ಧ್ಯಾನದ ಕೆಲವು ಅಂಶಗಳ ಮೇಲೆ ಗಮನ ಹರಿಸೋಣ. ಧ್ಯಾನದ ಅಭ್ಯಾಸ ಕ್ಲಿಷ್ಟಕರ ಅಲ್ಲ. ನಿಜವಾಗಿ ಹೇಳಬೇಕಂದ್ರೆ ಅದು ಬಹಳ ಸರಳ. ನೀವು ಯಾವುದೇ ಒಂದು ಫೀಲ್ಡಿಗೆ ಅಲ್ಲಿ ಒಂದು ಪ್ರವೀಣರಾಗಬೇಕಂತಿದ್ರೆ ಅಲ್ಲಿ ಆ ಒಂದು ವಿಷಯದ ಬಗ್ಗೆ ಒಂದು ವಿಧಾನ ಅಂತಿರುತ್ತೆ. ಆ ಸರಿಯಾದ ವಿಧಾನವನ್ನು ಕಲಿಬೇಕಾಗತ್ತೆ ನೀವು. ಅದೇ ಥರ ಧ್ಯಾನದಲ್ಲಿ ನೀವು ಪ್ರವೀಣರಾಗಬೇಕಾದ್ರೆ ಒಂದು ಸರಿಯಾದ ವಿಧಾನವನ್ನು
ಕಲಿಬೇಕಾಗುತ್ತೆ. ಆ ವಿಧಾನವನ್ನು ಕಲ್ತ್ಬಿಟ್ಟು ನಂತರ ನಿಯತವಾಗಿ ಅದನ್ನು ಅಭ್ಯಾಸ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಸೊ ಇವತ್ತಿನ ಕಾರ್ಯಾಗಾರದಲ್ಲಿ ನಾವು ಧ್ಯಾನದ 4 ಅಂಶಗಳ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ಇದು ಪ್ರಾಥಮಿಕವಾಗಿ ಇರುವಂಥದ್ದು ಧ್ಯಾನಕ್ಕೆ. ಇದನ್ನು ನಾವು ಅಂದರೆ ಫೌಂಡೇಶನ್ ಅಂತ ಹೇಳ್ತೀವಿ. ಇದನ್ನು ಕರೆಕ್ಟಾಗಿ ನಾವು ಮಾಡ್ಕೊಂಡು ಹೋದರೆ ಧ್ಯಾನದಲ್ಲಿ ಒಳ್ಳೆಯ ಒಂದು ಸಫಲತೆಯನ್ನು ಒಂದು ಫಲವನ್ನು ಪಡೀಲಿಕ್ಕೆ ಸಾಧ್ಯ. ಈ 4 ಯಾವುದಪ್ಪ ಅಂದರೆ, ಒಂದನೇದಾಗಿ ಸರಿಯಾದ ಭಂಗಿ, ಆಸನ ಅಂತ ಹೇಳ್ತೀವಿ ನಾವು, ಸರಿಯಾದ ಭಂಗಿ. ಎರಡನೇದು ಪೂರ್ವಭಾವಿ ಉಸಿರಾಟದ ಅಭ್ಯಾಸಗಳು ಅಥವಾ ವ್ಯಾಯಾಮಗಳು ಅಂತ ಹೇಳ್ತೀವಿ ನಾವು, ಪೂರ್ವಭಾವಿ ಉಸಿರಾಟದ ಅಭ್ಯಾಸಗಳು. ಮೂರನೇದು ಮಾರ್ಗದರ್ಶಿತ ಧ್ಯಾನ, ಧ್ಯಾನವನ್ನು ಹೇಗೆ ಮಾಡಬೇಕು ಅಂತ ಇವತ್ತು ನಾವು ನೋಡ್ತೇವೆ. ನಂತರ 4ನೇದು ದೃಢೀಕರಣ, ಅಂದರೆ ಅಫರ್ಮೇಷನ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ, ಅಫರ್ಮೇಷನ್ ಅಂತ, ಅದು ದೃಢೀಕರಣ ಅಂತ, ಸತ್ಯದ ವಾಕ್ಯಗಳು, ಗುರುಜಿ ಕೊಟ್ಟಂಥ, ಪರಮಹಂಸ ಯೋಗಾನಂದರು ಕೊಟ್ಟಂಥ ಸತ್ಯದ ವಾಕ್ಯಗಳು. ಇದನ್ನು ಈ 4 ನಾವು 1 by 1 ಇವತ್ತು ನಾವು ನೋಡೋಣ. ಸೊ ಇವತ್ತು ನಮ್ಮ ಗುರಿ ಏನಂದರೆ ಈ 4 ಹಂತಗಳು ನಾನೀಗ ಏನು ಹೇಳಿದ್ದೇನೆ ಅದನ್ನು ಒಟ್ಟಿಗೆ ಅಭ್ಯಾಸ ಮಾಡಿ ಅದರಿಂದ ಬರುವಂಥ ಧನಾತ್ಮಕ ಪರಿಣಾಮಗಳನ್ನು ಅನುಭವಿಸೋದು. ಅದರ ನಂತರ ನೀವು ಮನೆಗೆ ಹೋದ್ಮೇಲೆ ಇದನ್ನೆಲ್ಲ ನೀವು ಈ ಅಭ್ಯಾಸಗಳನ್ನು ನೀವು ಮುಂದುವರಿಸ್ಬೋದು. ಇವುಗಳನ್ನು ನಿಷ್ಠೆಯಿಂದ ಅಭ್ಯಾಸ ಮಾಡುವ ಕೆಲವು ಅಭ್ಯಾಸಿಗಳು ಇನ್ನೂ ಆಳಕ್ಕೆ ಹೋಗಬೇಕಂತ ಹಂಬಲವನ್ನು ವ್ಯಕ್ತಪಡಿಸ್ತಾರೆ. ಅವರಿಗೆ ಶಾಂತಿಯ ಮತ್ತು ಆನಂದದ ಒಂದು ಆಳವಾದ ಅನುಭವವನ್ನು ಪಡ್ಕೊಳ್ಬೇಕು ಅಂತ ಭಾಳ ಇಚ್ಛೆ ಇದೆ. ಅದಕ್ಕಾಗಿ ಒಂದು ಯೋಗ ತಂತ್ರಗಳನ್ನು ಕೂಡ ಅವರು ಅನ್ವೇಷಣೆ ಮಾಡಲಿಕ್ಕೆ ಭಾಳ ಒಂದು ಇಚ್ಛೆಯನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಯೋಗದ ಸತ್ಸಂಗ ಪಾಠಗಳು ಅಂತ ನಾವೇನು ಕಲಿಸ್ತಾ ಇದ್ದೀವಿ ಮನೆ ಮನೆಗೆ, ಅಂದರೆ ಭಕ್ತಾದಿಗಳಿಗೆ ಯೋಗದ ಸತ್ಸಂಗ ಪಾಠಗಳಲ್ಲಿ ಈ ತಂತ್ರಗಳು ಇದ್ದಾವೆ, ಈ ಧ್ಯಾನ ತಂತ್ರಗಳಿದ್ದಾವೆ. ಅವುಗಳಿಂದ ಭಾಳ ಮಹತ್ವದವಾದ ಧ್ಯಾನ ತಂತ್ರಗಳಿದ್ದಾವೆ. ಸೊ ಇಲ್ಲಿ ನಿಮಗೆ ಈ ಯೋಗದ ಸತ್ಸಂಗ ಪಾಠಗಳಲ್ಲಿ ಆಸಕ್ತಿ ಇದ್ದರೆ ಮತ್ತು ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಅರಿಯಲು ನಿಮಗೆ ಇಚ್ಛೆ ಇದ್ದಲ್ಲಿ ಈ ಕಾರ್ಯಕ್ರಮದ ಕೊನೆಯಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತದೆ. ಈಗ ಮೊದಲನೆಯ ಹಂತಕ್ಕೆ ಬರೋಣ, ಸರಿಯಾದ ಭಂಗಿ. ನಿಮಗೆ ಅಷ್ಟಾಂಗ ಯೋಗದಲ್ಲಿ ನೀವು ಎಲ್ಲ ಕೇಳಿರ್ಬೋದು. ಅಷ್ಟಾಂಗ ಯೋಗದಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಈ ಥರ ಇದೆ. ಅದರಲ್ಲಿ 3ನೇದು ಬರೋದು ಆಸನ. ಆಸನ ಅಂತೇಳಿದರೆ ಯೋಗಾಸನ ಅಲ್ಲ, ಸರಿಯಾದ ಭಂಗಿ. ಆಸನ ಅಂದರೆ ಯೋಗಾಸನ ಅಲ್ಲ, ಸರಿಯಾದ ಭಂಗಿ. ಇಲ್ಲಿ ನಾವು ಧ್ಯಾನದಲ್ಲಿ ಒಂದು ಉನ್ನತ ಸ್ತರದಲ್ಲಿ ಏರಬೇಕಂತ ಇದ್ದರೆ ಆವಾಗ ಶರೀರದ ಒಂದು ಸಹಕಾರ ಕೂಡ ಬೇಕು. ಶರೀರ ನಿಶ್ಚಲವಾಗಿ ಮತ್ತು ರಿಲ್ಯಾಕ್ಸ್ ಆಗಿ, ಯಾವುದೇ ಬಿಗಿತ ಇಲ್ಲದೆ, ಬಿಗಿತವನ್ನು ಸಡಿಲ ಮಾಡಿಕೊಂಡು ರಿಲ್ಯಾಕ್ಸ್ ಆಗಿ ವಿಶ್ರಾಂತಿಯ ಸ್ಥಿತಿಯಲ್ಲಿ ಶರೀರ ಇದ್ದರೆ ಮಾತ್ರ ನಾವು ಒಂದು ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಇನ್ನೂ ಉನ್ನತ ಮೇಲಿನ ಸ್ತರಕ್ಕೆ ಹೋಗ್ಬೋದು. ನಾವು ಶರೀರನೇ ತೊಂದರೆ ಕೊಡ್ತಾ ಇದ್ದರೆ, ಮೂಮೆಂಟ್ ಆಗ್ತಾಯಿದ್ರೆ, ಚಡಪಡಿಕೆ ಇದ್ದರೆ ಆವಾಗ ನಮಗೆ ಯಾವ ಒಂದು ಉನ್ನತ ಸ್ತರಕ್ಕೆ ಇರಲಿಕ್ಕೂ ಆಗಲ್ಲ ನಮಗೆ. ಸೊ ಅದಕ್ಕೆ ಈ ಸರಿಯಾದ ಭಂಗಿ ಭಾಳ ಅಗತ್ಯ. ಹೇಗೆ ನೀವು ಒಂದು ಕಟ್ಟಡ ಕಟ್ಟಬೇಕಾದ್ರೆ ಫೌಂಡೇಶನ್ ಅಗತ್ಯನೋ ಅದೇ ಥರನೇ ಇದು ಆಸನ ಎಂಬುದು ಒಂದು ಫೌಂಡೇಶನ್. ಇದು ಸರಿ ಇದ್ದರೆ ನಮಗೆ ಧ್ಯಾನದಲ್ಲಿ ಒಳ್ಳೆಯ ಫಲವನ್ನು ಸಿಗಲಿಕ್ಕೆ ಸಾಧ್ಯ. ಇಲ್ಲಿ ಗುರುಜಿಯವರು ಹೇಳ್ತಾರೆ, ನಾವು ನಿಶ್ಚಲವಾಗಿ ಕೂತ್ಕೋಬೇಕಾಗುತ್ತೆ ಸರಿಯಾದ ಭಂಗಿಯಲ್ಲಿ, ಮತ್ತು ರಿಲ್ಯಾಕ್ಸ್ ಆಗಿ ಕೂತ್ಕೋಬೇಕಾಗುತ್ತೆ. ಮತ್ತೆ ಹೇಳ್ತಾರೆ ಗುರುಜಿಯವರು, ಧ್ಯಾನದಲ್ಲಿ ನೀವು ಕೆಳಗೆ ಕೂಡ ನೆಲದ ಮೇಲೆ ಕೂತ್ಕೊಳ್ಬೋದು ಅಥವಾ ಚೇರ್ ಮೇಲೆ ಕೂಡ ಕೂತ್ಕೊಳ್ಬೋದು. ಯಾವುದೇ ಎರಡು ಕೂಡ ಆದಿತ್ತು, ಅದು ಎರಡು ಕೂಡ ಈಕ್ವಲ್ ರಿಸಲ್ಟ್ ಬರುತ್ತೆ, ಯಾವುದರಲ್ಲೂ ಹೆಚ್ಚು ಕಮ್ಮಿ ಅಂತೇನಿಲ್ಲ. ನೀವು ಯಾವುದೇ ಒಂದ್ಸಲ ನೀವು ಕೂತ ಮೇಲೆ ನಿಮ್ಮ ಆಸನವನ್ನು ಹೇಗೆ ನೀವು ಸಿದ್ಧತೆ ಮಾಡ್ಕೊಳ್ಬೇಕಂದ್ರೆ, ಹೊಟ್ಟೆಯನ್ನು ಹಿಂದಕ್ಕೆ ಎಳ್ಕೊಳ್ಳಿ, ನಂತರ ಎದೆಯನ್ನು ಮುಂದೆ, ನಂತರ ಭುಜಗಳು ಹಿಂದೆ, ನಂತರ ಗಲ್ಲ ನೆಲಕ್ಕೆ ಸಮಾನಾಂತರವಾಗಿರಬೇಕು, ನಂತರ ಕಣ್ಣನ್ನು ಮುಚ್ಚಿ ದೃಷ್ಟಿಯನ್ನು 2 ಹುಬ್ಬುಗಳ ಮಧ್ಯ ಕೂತಸ್ಥ ಅಥವಾ ಬಿಂದು, 2 ಹುಬ್ಬುಗಳ ಮಧ್ಯ ಬಿಂದುನಲ್ಲಿ ಇಲ್ಲಿ ಇಡಬೇಕು ನಿಮ್ಮ ದೃಷ್ಟಿಯನ್ನು. ಕಣ್ಣನ್ನು ಮುಚ್ಚಿ ನಿಮ್ಮ ದೃಷ್ಟಿಯನ್ನು ಬಿಂದುನಲ್ಲಿ ಇಡಿ. ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ, ಹೊಟ್ಟೆಯನ್ನು ಹಿಂದಕ್ಕೆ ಎಳ್ಕೊಳ್ಳಿ, ನಂತರ ಎದೆಯನ್ನು ಮುಂದಕ್ಕೆ, ಭುಜಗಳು ಹಿಂದಕ್ಕೆ, ಗಲ್ಲ ನೆಲಕ್ಕೆ ಸಮಾನಾಂತರವಾಗಿರಬೇಕು, ನಂತರ ಕಣ್ಣನ್ನು ಮುಚ್ಚಿ ದೃಷ್ಟಿಯನ್ನು
2 ಹುಬ್ಬುಗಳ ಮಧ್ಯ ಬಿಂದುನಲ್ಲಿ ಇಡಿ. ಭ್ರೂ ಮಧ್ಯ ಅಂತ ಹೇಳ್ತೀವಿ ಅಥವಾ ಭ್ರುಕುಟಿಯ ಮಧ್ಯ ಅಂತ ಹೇಳ್ತೀವಿ. ಇದು ಆಧ್ಯಾತ್ಮಿಕ ಕೇಂದ್ರ ಅಂತ ಹೇಳ್ತೀವಿ ನಾವು, ಅಥವಾ ಕೃಷ್ಣ ಕೇಂದ್ರ ಅಥವಾ ಶಿವನ ಕಣ್ಣು ಅಂತ ಹೇಳ್ತೀವಿ, ಹೀಗೆಲ್ಲ. ಸೊ ಈ ಆಧ್ಯಾತ್ಮಿಕ ಕಣ್ಣು ಅಥವಾ ಕೂತಸ್ಥ ಚೈತನ್ಯ ಅಥವಾ ಬಿಂದು, ಈ ಬಿಂದುನ ಮೇಲೆ ನೀವು ನಿಮ್ಮ ದೃಷ್ಟಿಯನ್ನು ಇಡಿ. ಇದು ಅಲ್ಲದೆ ಯೋಗಾನಂದಜಿಯವರು ಇನ್ನೂ ಕೆಲವು ಪಾಯಿಂಟ್ ಕೊಟ್ಟಿದ್ದಾರೆ, ಅಂಶಗಳನ್ನು ಕೊಟ್ಟಿದ್ದಾರೆ ಆಸನದಲ್ಲಿ, ಸೂಚನೆಗಳನ್ನು. ಇನ್ನೊಂದು ಮುಖ್ಯವಾದ ಒಂದು ಅಂಶ ಅಂದರೆ ಬೆನ್ನನ್ನು ನೇರವಾಗಿಸಿ. ಧ್ಯಾನದಲ್ಲಿ ಕೂತ್ಕೊಳ್ಬೇಕಾದ್ರೆ ಬೆನ್ನನ್ನು ನೇರವಾಗಿ ಇಟ್ಟು ಕೂತ್ಕೊಳ್ಬೇಕು ನಾವು. ಇದು ಬೆನ್ನನ್ನು ನೇರವಾಗಿಟ್ಟರೆ ಅದು ದೃಢ ಸಂಕಲ್ಪದ ಸಂಕೇತ. ಇಂಗ್ಲೀಷಲ್ಲಿ ಅದಕ್ಕೆ ಹೇಳ್ತಾರೆ ಸ್ಟ್ರೈಟ್ ಸ್ಪೈನ್ ಈಸ್ ಎ ಸಿಂಬಲ್ ಆಫ್ ಡಿಟರ್ಮಿನೇಷನ್ ಅಂತ. ಬೆನ್ನನ್ನು ನೇರವಾಗಿಟ್ಟರೆ ಅದು ದೃಢ ಸಂಕಲ್ಪದ ಸಂಕೇತ. ಇದು ಬಹಳ ಮುಖ್ಯ. ಎಲ್ಲರಿಗೂ ದೃಢ ಸಂಕಲ್ಪ ಬೇಕು. ಅದು ಒಂದು ಆಧ್ಯಾತ್ಮಿಕ ಯಶಸ್ಸು ಒಂದೇ ಅಲ್ಲ, ಲೌಕಿಕ ಯಶಸ್ಸಿಗೆ ಕೂಡ ನಿಮಗೆ ದೃಢ ಸಂಕಲ್ಪ ಬೇಕು. ದುಡ್ಡು ಮಾಡಲಿಕ್ಕೆ ಅಥವಾ ಒಂದು ಎಕ್ಸಾಮ್ ಪಾಸ್ ಆಗಲಿಕ್ಕೆ ಎಲ್ಲದಕ್ಕೂ ನಮಗೆ ದೃಢ ಸಂಕಲ್ಪ ಬೇಕು. ನಮಗೆ ಆ ದೃಢ ಸಂಕಲ್ಪವನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ ನಾವು ಸ್ಟ್ರೈಟ್ ಸ್ಪೈನ್ ಅಥವಾ ಬೆನ್ನನ್ನು ನೇರವಾಗಿ ಇಟ್ಕೊಂಡು ಆ ದೃಢ ಸಂಕಲ್ಪವನ್ನು ಜಾಸ್ತಿ ಮಾಡ್ಕೊಳ್ಬೋದು. ಇದು ಬಹಳ ಮುಖ್ಯ. ಈಗ ಕೆಲವ್ರದ್ದು ನೀವು ನೋಡಿರ್ಬೋದು ಬೆಂಡ್ ಸ್ಪೈನ್, ಗೂನ್ ಬೆನ್ನು ಹಾಕ್ಕೊಂಡಿರ್ತಾರೆ. ಆ ಗೂನ್ ಬೆನ್ನು ಅಂದ ಕೂಡಲೇ ಅದು ಸೋತವರ ಲಕ್ಷಣ ಅಂತ ನಾವು ಹೇಳ್ತೀವಿ. ಗೂನ್ ಬೆನ್ನು ಯಾರಿಗಿದೆ ಅದು ಸೋತವರ ಲಕ್ಷಣ ಅಂತ. ಅದಲ್ಲದೆ ಗೂನ್ ಬೆನ್ನು ಇದ್ದರೆ ಅದು ಆತ್ಮ ಸಾಕ್ಷಾತ್ಕಾರದ ವೈರಿ. ಹಾಗಾಗಿ ನಾವು ಆದಷ್ಟು ಬೆನ್ನನ್ನು ನೇರವಾಗಿಟ್ಕೊಳ್ಬೇಕು. ಬರೀ ಧ್ಯಾನದಲ್ಲಿ ಒಂದೇ ಅಲ್ಲ, ಊಟ ಮಾಡಬೇಕಾದ್ರೆ, ಬೇರೆಯವರೊಂದಿಗೆ ಮಾತಾಡಬೇಕಾದ್ರೆ, ಬಸ್ ಕಾಯ್ತಾ ಇರಬೇಕಾದ್ರೆ, ಎಲ್ಲ ಟೈಮಲ್ಲಿ ಕೂಡ ನೋಡ್ಕೊಳ್ಳಿ ನಿಮ್ಮ ಬೆನ್ನು ನೇರವಾಗಿದೆಯಾ ಇಲ್ವಾ ಅಂತ. ಬಿ ವಿಜಿಲೆಂಟ್, ಜಾಗೃತೆಯಲ್ಲಿ ಯಾವಾಗಲೂ ನೋಡ್ತಾ ಇರಬೇಕು ನಿಮ್ಮ ಬೆನ್ನು ನೇರವಾಗಿದೆಯಾ ಇಲ್ವಾ ಅಂತ. ಇವನ್ ಕುರ್ಚಿ ಮೇಲೆ ನೀವೇನು ಕೂತ್ಕೋತಿರಲ್ಲ, ಧ್ಯಾನಗಳಲ್ಲಿ ಆಗಲಿ ಅಥವಾ ಬೇರೆ ಟೈಮಲ್ಲಿ ಕೂಡ ಹಿಂದೆ ಹೊರಗ್ಲಿಕ್ಕೆ ಹೋಗಬೇಡಿ, ಸ್ಟ್ರೈಟಲ್ಲಿ ಕೂತ್ಕೊಳ್ಳಿ. ಒಂದು ವೇಳೆ ಬೇರೆ ಟೈಮಲ್ಲಿ, ಧ್ಯಾನದಲ್ಲಿ ಅಂತೂ ನೀವು ಸ್ಟ್ರೈಟ್ ಕೂತ್ಕೊಳ್ಳೇಬೇಕು. ಬೇರೆ ಟೈಮಲ್ಲಿ ನೀವು ಸೋಫಾದಲ್ಲಿ ಈ ಥರ ಹೊರಗಬೇಕಾದ್ರೆ ಕೂಡ ನೀವು ಆದಷ್ಟು ಸ್ಟ್ರೈಟ್ ಸ್ಪೈನ್, ಬೆನ್ನನ್ನು ನೇರವಾಗಿಟ್ಕೊಂಡು ಹೊರಗಿ, ಆ ಥರ ನಾವು ಮೇಂಟೈನ್ ಮಾಡಬೇಕಾಗತ್ತೆ. ಇದು ಬೆನ್ನನ್ನು ನೀವು ನೇರವಾಗಿಟ್ಟರೆ ಆಧ್ಯಾತ್ಮಿಕ ಸಫಲತೆ ಅಂತೂ ನಿಮಗೆ ಸಿಗುತ್ತೆ. ಅದಲ್ಲದೆ ನಿಮ್ಮ ಯೌವನವನ್ನು ಕಾಪಾಡಲಿಕ್ಕೆ, ಆ ಯೂತ್ಫುಲ್ನೆಸ್ ಅಂತ ನಾವೇನು ಹೇಳ್ತೀವಿ, ಆ ಯೌವನವನ್ನು ಕಾಪಾಡಲಿಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ. ಮತ್ತು ಯಾವುದೇ ಒಂದು ವಿಷಯದಲ್ಲಿ ಸಫಲರಾಗಬೇಕಾದ್ರೆ ನಮಗೆ ದೃಢ ಸಂಕಲ್ಪ ಬೇಕೇ ಬೇಕು. ಅದಕ್ಕೋಸ್ಕರ ಸ್ಟ್ರೈಟ್ ಸ್ಪೈನ್ ಅಂತ. ನಂತರ ಇನ್ನೊಂದು ವಿಷಯ ಇದೆ, ಗುರೂಜಿಯವರು ಇದು ಕೊನೆಯದು ಈ ಪಾಯಿಂಟ್ ಸೂಚನೆ ಏನಂದರೆ, ಒಂದ್ಸಲ ನೀವು ಸರಿಯಾದ ಭಂಗಿಯಲ್ಲಿ ಕೂತ ಮೇಲೆ ಅಲ್ಲಾಡಲಿಕ್ಕಿಲ್ಲ, ನಿಶ್ಚಲವಾಗಿ ಕೂತ್ಕೊಳ್ಬೇಕಾಗುತ್ತೆ. ಯಾವುದೇ ಚಲನೆ ಇಲ್ಲದೆ ನಿಶ್ಚಲವಾಗಿ ಕೂತ್ಕೊಳ್ಬೇಕು. ಹೇಗೆ ದೇವಸ್ಥಾನದಲ್ಲಿ ದೇವರು ಅದು ಮೂರ್ತಿ ಇರ್ತಾರೆ, ಕಲ್ಲಿದ್ದು ಮೂರ್ತಿ, ಸ್ಟಿಲ್ಲಾಗಿ ಮೂರ್ತಿ, ಅದೇ ಟೈಪ್, ಅಂದರೆ ಪುತ್ಥಳಿ ಅಂತ ನಾವು ಹೇಳ್ತೀವಿ, ಸ್ಟ್ಯಾಚು, ಆ ಥರ ನಾವು ಕೂತ್ಕೋಬೇಕಾಗತ್ತೆ. ಕೈಯನ್ನು ಕೂಡ ಮೇಲ್ಮುಖ ಮಾಡಿ, ಹಸ್ತವನ್ನು ಮೇಲ್ಮುಖ ಮಾಡಿ, ಇಲ್ಲಿ ತೊಡೆ ಮತ್ತು ಹೊಟ್ಟೆ ಜಂಕ್ಷನ್ ಏನಿದೆ ಮಧ್ಯದಲ್ಲಿ ಈ ಥರ ಹೀಗೆ ಇಟ್ಕೊಂಡು ನಾವು ಕೂತ್ಕೋತೀವಿ. ಒಂದ್ಸಲ ಕೂತ್ಕೊಂಡ್ಮೇಲೆ ಅಲ್ಲಾಡಲಿಕ್ಕಿಲ್ಲ, ನಿಶ್ಚಲವಾಗಿ ಕೂತ್ಕೋಬೇಕು. ಯಾವುದೇ ಒಮ್ಮೆ ನೋಡ್ಕೊಳ್ಳಿ, ನೀವು ನಿಮ್ಮ ದೇಹವನ್ನು ಪರೀಕ್ಷೆ ಮಾಡ್ಕೊಳ್ಳಿ, ಯಾವುದೇ ಟೆನ್ಷನ್ ಇದೆಯಾ, ಬಿಗಿತ ಇದೆಯಾ, ಬಿಗಿತ ಇದ್ದರೆ ಸಡಿಲ ಮಾಡಿ, ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಇದು ಆಸನದಲ್ಲಿ ಇರುವಂಥದ್ದು. ಕಣ್ಣನ್ನು ನಾನು ಈಗಾಗಲೇ ಹೇಳಿದಂಗೆ ಕಣ್ಣನ್ನು ಮುಚ್ಚಿ ದೃಷ್ಟಿಯನ್ನು ಬಿಂದು, ಅಂದರೆ 2 ಹುಬ್ಬುಗಳ ಮಧ್ಯೆ ಬಿಂದುನಲ್ಲಿ ಇಡಿ. ಇದು ಆಧ್ಯಾತ್ಮಿಕ ಕೇಂದ್ರ ಮತ್ತು ಆಧ್ಯಾತ್ಮಿಕ ನಮ್ಮ ಜೀವನದ ಕೇಂದ್ರ. ಅದಲ್ಲದೆ ಏಕಾಗ್ರತೆಯ ಕೇಂದ್ರ ಕೂಡ, ಇಚ್ಛಾಶಕ್ತಿಯ ಕೇಂದ್ರ ಕೂಡ. ಈ ಬಿಂದು ಏನಿದೆ ಇದು ಏಕಾಗ್ರತೆಯ ಕೇಂದ್ರ ಮತ್ತು ಇಚ್ಛಾಶಕ್ತಿಯ ಕೇಂದ್ರ ಮತ್ತು ಆತೀತ ಪ್ರಜ್ಞೆ ಸ್ಥಿತಿಯ ಕೇಂದ್ರ ಕೂಡ, ಅಂದರೆ ಸೂಪರ್ ಕಾನ್ಷಿಯಸ್ ಸ್ಟೇಟ್ ಅಂತ ನಾವು ಹೇಳ್ತೀವಿ, ಅದರ ಕೇಂದ್ರ ಕೂಡ ಈ ಆಧ್ಯಾತ್ಮಿಕ ಚಕ್ಷು, ಈ ಪಾಯಿಂಟ್ ಬಿಂದು, ಈ 2 ಹುಬ್ಬುಗಳ ಮಧ್ಯದ ಬಿಂದು. ನಂತರ
ನೀವು ಮಾನಸಿಕವಾಗಿ ಮತ್ತು ಶಾರೀರಿಕವಾಗಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ನಂತರ ಯಾವುದೇ ಚಿಂತೆ ಬಂದರೆ, ಕಳವಳ ಅಥವಾ ಬೇರೆ ಬೇರೆ ಯೋಚನೆಗಳು ಬಂದರೆ ಅದನ್ನೆಲ್ಲ ಹೊರಹಾಕಿ ಆದಷ್ಟು ಶಾಂತಿಯನ್ನು ಅನುಭವಿಸಲಿಕ್ಕೆ ಟ್ರೈ ಮಾಡಿ. ಈಗ ಮುಂದಿನ ಹಂತ ಟೆನ್ಸಿಂಗ್ ಆ್ಯಂಡ್ ರಿಲ್ಯಾಕ್ಸಿಂಗ್ ಎಕ್ಸಸೈಸ್ ಅಂತ, ಅಂದರೆ ಬಿಗಿತ ಮತ್ತು ಸಡಿಲ ಮಾಡುವಂಥ ವ್ಯಾಯಾಮಗಳು. ಇದನ್ನು ನಾವು ದೇಹ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡಲಿಕ್ಕೆ ನಾವು ಮಾಡ್ತೀವಿ. ಕೆಲವೊಮ್ಮೆ ಏನಾಗುತ್ತೆ, ನಾವು ಬೆಳಿಗ್ಗೆಯಿಂದ ಸಂಜೆವರೆಗೆ ಕೆಲಸ ಮಾಡಿ ನಂತರ ಎಷ್ಟೋ ವರ್ಷದಿಂದ ನಾವು ಈ ಥರ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀವಿ. ಆದರೆ ಸಂಜೆ ಮನೆಗೆ ಬಂದಮೇಲೆ ನಾವು ರಿಲ್ಯಾಕ್ಸ್ ಮಾಡಲ್ಲ, ಪ್ರಾಪರ್ ರಿಲ್ಯಾಕ್ಸ್ ಮಾಡಲ್ಲ ನಾವು ಕರೆಕ್ಟಾಗಿ. ಆವಾಗ ಏನಾಗುತ್ತೆ, ಆ ಎನರ್ಜಿ ಶಕ್ತಿ ಏನಿದೆ ಅದು ನಮ್ಮ ಸ್ನಾಯುಗಳಲ್ಲಿ ಗಂಟುಗಳಾಗಿ ಪರಿವರ್ತನೆ ಆಗಿಬಿಡುತ್ತೆ. ಅದಕ್ಕೆ ಎನರ್ಜಿ ನಾಟ್ಸ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ, KNOTS, ಎನರ್ಜಿ ನಾಟ್ಸ್. ಸೊ ಶಕ್ತಿಯ ಗಂಟುಗಳಾಗಿ ಪರಿವರ್ತನೆ ಆಗುತ್ತೆ. ಆ ಗಂಟುಗಳಿಂದ ಎನರ್ಜಿ ಲೀಕ್ ಆಗಲಿ ಸ್ಟಾರ್ಟ್ ಆಗುತ್ತೆ. ಅದರಿಂದ ಏನಾಗುತ್ತೆ, ನಮಗೆ ಬೇಗ ದಣಿವು ಉಂಟಾಗಲಿ ಸ್ಟಾರ್ಟ್ ಆಗುತ್ತೆ, ಉದ್ವಿಗ್ನತೆ ಅಥವಾ ದಣಿವು ಬೇಗ ಆಗಲಿ ಸ್ಟಾರ್ಟ್ ಆಗುತ್ತೆ. ಸೊ ಎನರ್ಜಿ ಇಲ್ಲ ಅಂತೇಳಿ, ನಮಗೆ ಎನರ್ಜಿ ಇಲ್ಲ ಏನು ಮಾಡೋದು ಅಂತ, ಆ ಥರ ಒಂದು ಸ್ಥಿತಿಗೆ ಬಂದುಬಿಡ್ತೀವಿ ನಾವು. ಅದಕ್ಕೆ ಅದರಿಂದ ಪಾರಾಗುವಂಥ ಉಪಾಯ ಏನಂತೇಳಿದರೆ, ನಾವು ಈ ಎನರ್ಜಿ ಗಂಟುಗಳನ್ನು ಬಿಡಿಸ್ಬೇಕಾಗತ್ತೆ. ಹೇಗೆ ಬಿಡಿಸೋದು, ಅದಕ್ಕೆ ಉಪಾಯ ಅಂತೇಳಿದರೆ ಈ ಒಂದು ಟೆಕ್ನಿಕ್ ಮಾಡೋದ್ರಿಂದ ಏನಂದರೆ ಬಿಗಿತ ಮತ್ತು ಸಡಿಲ, ಟೆನ್ಸಿಂಗ್ ಆ್ಯಂಡ್ ರಿಲ್ಯಾಕ್ಸಿಂಗ್ ಎಕ್ಸಸೈಸ್. ಇದನ್ನು ಹೇಗೆ ಮಾಡಬೇಕಂತ ನಾನು ಒಮ್ಮೆ ವಿವರಿಸ್ತೀನಿ. ನಂತರ ಎಲ್ಲರೂ ಸೇರ್ಕೊಂಡು ನಾವು ಮಾಡೋಣ. ಈ ತಂತ್ರಕ್ಕೆ ಮೊದಲು ನಾವು ಬಾಯಿಯಿಂದ 2 ಬಾರಿ ಉಸಿರನ್ನು ಹೊರಗೆ ಹಾಕ್ತೀವಿ. ಇದರಿಂದ ಇದು ಒಂದು ಹ್ರಸ್ವ, ಒಂದು ದೀರ್ಘ. ಈ ಥರ ಉಸಿರನ್ನು ಹೊರಗೆ ಹಾಕ್ತೀವಿ. ಇದರಿಂದ ಏನಾಗುತ್ತೆ ಅಂದರೆ ಶರೀರದಲ್ಲಿರುವ ಇಂಗಾಲವನ್ನು ನಾವು ಹೊರಗೆ ಹಾಕ್ತಾ ಇದ್ದೀವಿ. ಅದರಿಂದ ಸ್ವಲ್ಪ ರಿಲೀಫ್ ಸಿಗುತ್ತೆ ನಮಗೆ. ಈಗ ತಂತ್ರಕ್ಕೆ ಬರೋಣ, ಟೆನ್ಸಿಂಗ್ ಆ್ಯಂಡ್ ರಿಲ್ಯಾಕ್ಸಿಂಗ್ ಅಭ್ಯಾಸಕ್ಕೆ ಬರೋಣ. ಮೂಗಿನಿಂದ ಒಂದು ದೀರ್ಘವಾದ ಉಸಿರನ್ನು ನೀವು ತೆಗೆದುಕೊಳ್ಳಿ. ಮೂಗಿನಿಂದ ಒಂದು ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ. ತಗೊಂಡ್ಮೇಲೆ ಮುಷ್ಟಿಯನ್ನು ಕಟ್ಟಿ ಇಡೀ ಶರೀರವನ್ನು ಬಿಗಿತ ಮಾಡಿ 6 ಎಣಿಕೆವರೆಗೆ. ನಂತರ ಬಿಗಿತವನ್ನು ಸಡಿಲಿಸುತ್ತಾ 2 ಬಾರಿ ಉಸಿರನ್ನು ಹೊರಗೆ ಹಾಕಿ. ಈಗ ನೀವೆಲ್ಲ ಮಾಡಿ, ನಾನು ಇನ್ನೊಮ್ಮೆ ಹೇಳ್ತೀನಿ. ಮೊದಲಿಗೆ 2 ಬಾರಿ ಉಸಿರನ್ನು ಬಾಯಿಯಿಂದ ಹೊರಗೆ ಹಾಕಿ. ಈಗ ತಂತ್ರಕ್ಕೆ ಬರೋಣ. ಮೂಗಿನಿಂದ ಒಂದು ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ. ಮುಷ್ಟಿಯನ್ನು ಕಟ್ಟಿ ಶರೀರವನ್ನು ಬಿಗಿತ ಮಾಡಿ 6 ಎಣಿಕೆವರೆಗೆ. 1 2 3 4 5 6 ಉಸಿರನ್ನು 2 ಬಾರಿ ಹೊರಗೆ ಹಾಕುತ್ತಾ ಬಿಗಿತವನ್ನು ಸಡಿಲಿಸಿ. ಇನ್ನೊಮ್ಮೆ ಉಸಿರನ್ನು ದೀರ್ಘವಾಗಿ ತೆಗೆದುಕೊಳ್ಳಿ, ಬಿಗಿತ ಮಾಡಿ ಉಸಿರನ್ನು 2 ಬಾರಿ ಹೊರಗೆ ಹಾಕುತ್ತಾ ಬಿಗಿತವನ್ನು ಸಡಿಲಿಸಿ. ಇನ್ನೊಮ್ಮೆ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ, ಬಿಗಿತ, ಉಸಿರನ್ನು 2 ಬಾರಿ ಹೊರಗೆ ಹಾಕುತ್ತಾ ಸಡಿಲಿಸಿ. ಈಗ ನಿಮಗೆ ಅನಿಸೋದಿಲ್ವೇ, ದೇಹ ಮತ್ತು ಮನಸ್ಸು ಸ್ವಲ್ಪ ಆರಾಮ ಅಂತ ನಿಮಗೆ ಅನಿಸೋದಿಲ್ವೇ? ಮುಂದಿನ ಹಂತ ಪ್ರಾರ್ಥನೆಗೆ ಹೋಗೋಣ, ಪ್ರೇಯರ್. ಯೋಗಾನಂದಜಿ ಅವರು ನಮಗೆ ಭಗವಂತನನ್ನು ಯಾವ ರೀತಿಯಲ್ಲಿ ಯೋಚಿಸಬೇಕಂತ ನಮಗೆ ಹೇಳಿದ್ದಾರೆ. ಪ್ರೀತಿಪಾತ್ರರಲ್ಲಿ ಅತ್ಯಂತ ಪ್ರೀತಿಪಾತ್ರ ಭಗವಂತ, ಆ ರೀತಿಯಲ್ಲಿ ನಾವು ಯೋಚಿಸಬೇಕು.
ತಂದೆಯಾಗಿ, ತಾಯಿಯಾಗಿ, ಸಖ ಅಥವಾ ಪ್ರಿಯತಮನಾಗಿ ನಾವು ಭಗವಂತನನ್ನು ಕಾಣಬೇಕು. ನಮ್ಮ ಕರೆಗೆ ಓಗೊಡಲು ಕಾತರನಾಗಿರುವವ, ನಮ್ಮ ಕರೆಗೆ ಓಗೊಡಲು ಕಾತರನಾಗಿರುವವ, ಆ ರೀತಿಯಲ್ಲಿ ನಾವು ಯೋಚಿಸಬೇಕು. ಈಗ ದಯಮಾಡಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ನೀವು ದೃಶ್ಯೀಕರಿಸಿ ಆ ಬಿಂದುನಲ್ಲಿ ಒಂದು ಜ್ಯೋತಿಯನ್ನು ದೃಶ್ಯೀಕರಿಸಿ, ವಿಜುವಲೈಸ್, ಇಮ್ಯಾಜಿನ್ ಮಾಡಿಕೊಳ್ಳಿ ಅಥವಾ ಚಿತ್ರೀಕರಿಸಿ ಅಥವಾ ಕಲ್ಪಿಸಿಕೊಳ್ಳಿ. ಆ ಬಿಂದುನಲ್ಲಿ ಒಂದು ಜ್ಯೋತಿ ಅಥವಾ ನಿಮ್ಮ ಇಷ್ಟ ದೇವತೆ ಕೈಯನ್ನು ಜೋಡಿಸ್ಕೊಂಡು, ಭಕ್ತಿಪೂರ್ವಕವಾಗಿ ಜೋಡಿಸ್ಕೊಂಡು, ಇವತ್ತು ನಾವು ಭಗವಂತನಿಗೆ ನಮ್ಮ ಹೃದಯದಾಳದಿಂದ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಆ ಭಕ್ತಿಯನ್ನು ಪ್ರಕಟಿಸುತ್ತಾ ಈ ನಮ್ಮ ಧ್ಯಾನಕ್ಕೆ, ಇವತ್ತಿನ ನಮ್ಮ ಧ್ಯಾನಕ್ಕೆ ಭಗವಂತನ ಆಶೀರ್ವಾದವನ್ನು ಬೇಡೋಣ. ಈಗ ನಾವು ಪ್ರಾರ್ಥನೆಯನ್ನು ಮಾಡೋಣ. ನನ್ನೊಂದಿಗೆ ನೀವು ಕೂಡ ರಿಪೀಟ್ ಮಾಡಿ. ಭಗವಂತನೇ, ಜಗನ್ಮಾತೆ, ಸಖ, ಪ್ರಿಯ ದೇವ, ಸರ್ವಧರ್ಮಗಳ ಸಂತರೇ, ತಮಗೆಲ್ಲರಿಗೂ ನಾವು ನಮಿಸುವೆವು. ಪ್ರಿಯತಮ ಪ್ರಭು, ನಮ್ಮನ್ನು ಕತ್ತಲೆಯಿಂದ ಬೆಳಕಿನೆಡೆಗೆ, ನಮ್ಮನ್ನು ಅಜ್ಞಾನದಿಂದ ಜ್ಞಾನದೆಡೆಗೆ ಮತ್ತು ಅಶಾಂತಿಯಿಂದ ಶಾಂತಿಯೆಡೆಗೆ ಮುನ್ನಡೆಸು. ಓಂ ಶಾಂತಿ ಶಾಂತಿ ಶಾಂತಿ. ಮುಂದಿನ ಹಂತ 20-20-20 ಉಸಿರಾಟ. ಇದೊಂದು ಆಳವಾದ ಉಸಿರಾಟದ ತಂತ್ರ. ಇಲ್ಲಿ ಏನಾಗುತ್ತೆ ಅಂದರೆ, ಈ ತಂತ್ರವನ್ನು ಮಾಡಿದ ಮೇಲೆ ದೇಹದಲ್ಲಿ ಹೆಚ್ಚುವರಿ ಇಂಗಾಲವನ್ನು ಹೊರಗೆ ಹಾಕಿ ದೇಹವನ್ನು ಆಮ್ಲಜನಕಯುಕ್ತವನ್ನಾಗಿ ಮಾಡುತ್ತದೆ. ಇದರಿಂದ ಏನು ಲಾಭ ಅಂತ ಹೇಳಿದರೆ, ನಾವು ಧ್ಯಾನದಲ್ಲಿ ಇರುವಾಗ ನಾವು ಆದಷ್ಟು ಎಚ್ಚರ ಸ್ಥಿತಿಯಲ್ಲಿ, ಜಾಗೃತಾವಸ್ಥೆಯಲ್ಲಿ ಇರ್ತೀವಿ. ನಾವು ಸುಪ್ತಾವಸ್ಥೆಗೆ ಜಾರಲ್ಲ. ಅದಕ್ಕೋಸ್ಕರ ಇದನ್ನು ನಾವು ಮಾಡ್ತೀವಿ. ಹೆಚ್ಚುವರಿ ಇಂಗಾಲ ಕೂಡ ಹೊರಗೆ ಹೋಗುತ್ತೆ, ಆಮ್ಲಜನಕಯುಕ್ತ ಕೂಡ ಆಗುತ್ತೆ. ಈ ತಂತ್ರವನ್ನು ನಾನು ಮೊದಲು ವಿವರಿಸ್ತೇನೆ. ಅದರ ನಂತರ ನಾವೆಲ್ಲರೂ ಮಾಡೋಣ, ಅಭ್ಯಾಸ ಮಾಡೋಣ. ಇದನ್ನು ನಿಧಾನವಾಗಿ 20 ಎಣಿಕೆವರೆಗೆ ನಾವು ಮೂಗಿನಿಂದ ಉಸಿರನ್ನು ತೆಗೆದುಕೊಳ್ತೀವಿ. 1 2 3 4 5 6 7 8 9 10 11 12 13 14 15 16 17 18 19 20 20 ಎಣಿಕೆವರೆಗೆ ಉಸಿರನ್ನು ತಗೊಂಡಿದೆ. ನಂತರ 20 ಎಣಿಕೆವರೆಗೆ ಉಸಿರನ್ನು ಒಳಗೆ ಇಟ್ಕೊಂಡಿದ್ದೀನಿ ನಾನು. ನಂತರ 20 ಎಣಿಕೆವರೆಗೆ ಉಸಿರನ್ನು ಹೊರಗೆ ಹಾಕ್ತೀನಿ. ಬಾಯಿಯಿಂದ ಹೊರಗೆ ಹಾಕಬೇಕು. ಇದು ಇದರ ಹೇಗೆ ಅಭ್ಯಾಸ ಮಾಡುವ ಒಂದು ಕ್ರಮ. ಇದನ್ನು 6 ಬಾರಿ ಮಾಡಬೇಕು ನಾವು. ಇಲ್ಲಿ 20 ಎಣಿಕೆ ನಿಮಗೆ ಜಾಸ್ತಿ ಅಂತ ಅನಿಸಿದರೆ ಆವಾಗ 10 ಎಣಿಕೆ ಅಥವಾ 6 ಎಣಿಕೆ ಕೂಡ ಮಾಡ್ಬೋದು ನೀವು. 10 ಅಥವಾ 8, 6 ಯಾವುದೇ ಆಗಲಿ, ನಿಮಗೆ ಯಾವುದು ಕಂಫರ್ಟ್ ಲೆವೆಲ್ ಇರುತ್ತೆ ಆ ನಂಬರಿಗೆ. ಆದರೆ ಒಂದು ಇಲ್ಲಿ ಸೂಚನೆ ನಾವು ನೆನಪಿಡ್ಬೇಕೇನಂತೇಳಿ, ಒಂದು ಸಲ ನಾವು ಫಿಕ್ಸ್ ಮಾಡಿದರೆ ಟೈಮ್ ಎಣಿಕೆ, ಅದೇ ಉಸಿರನ್ನು ತಗೊಳ್ಳೋದು, ಉಸಿರನ್ನು ಹಿಡ್ಕೊಳ್ಳೋದು ಮತ್ತು ಉಸಿರನ್ನು ಹೊರಗೆ ಹಾಕೋದು 3 ಕೂಡ ಒಂದೇ ಎಣಿಕೆ ಇರಬೇಕು. 8 8 8 ಅಥವಾ 10 10 10 ಈ ಥರ. ಅಂದರೆ ಪೂರಕ, ಕುಂಭಕ, ರೇಚಕ ಈ 3 ಕೂಡ 10 ಎಣಿಕೆ ಈ ಥರ ಇರಬೇಕು. ಸೊ ಈಗ ನಾವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಹೆಚ್ಚಿನವರಿಗೆ ಈಸಿ ಆಗುತ್ತೆ 10 ಎಣಿಕೆ. ಎಲ್ಲರೂ ಮಾಡುವಂಥ ಒಂದು ಎಣಿಕೆ ಇದು. ಹಾಗಾಗಿ ಇದನ್ನು ನಾವು 6 ಬಾರಿ ಪುನರಾವರ್ತನೆ ಮಾಡೋಣ. 6 ಬಾರಿ ಇದನ್ನು ಪುನರಾವರ್ತನೆ ಮಾಡೋಣ. ಈ ಉಸಿರಾಟದ ಸ್ಪೀಡ್ ಹೇಗಿರಬೇಕಪ್ಪ ಅಂತೇಳಿದರೆ, 1 ಸೆಕೆಂಡಿಗೆ 2 ಎಣಿಕೆ, ಆ ಸ್ಪೀಡಲ್ಲಿ ನಾವು ಹೋಗ್ತೀವಿ.
10 ಅಂದರೆ 5 ಸೆಕೆಂಡ್ ಆಗುತ್ತೆ. ಒಂದು ಉಸಿರನ್ನು ತಗೋಬೇಕಾದ್ರೆ 5 ಸೆಕೆಂಡ್ ಒಳಗೆ ಇಟ್ಕೋತೀವಿ, 5 ಸೆಕೆಂಡ್ ಹೊರಗೆ ಹಾಕ್ತೀವಿ. ಪೂರಕ, ಕುಂಭಕ, ರೇಚಕ. ಈಗ ನಾವೆಲ್ಲರೂ ಮಾಡೋಣ. ನಾನು ಎಣಿಸ್ತಾ ಹೋಗ್ತೀನಿ, ನೀವೆಲ್ಲರೂ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಮೂಗಿನಿಂದ ಉಸಿರನ್ನು ತೆಗೆದುಕೊಳ್ಳಿ. 1 2 3 4 5 6 7 8 9 10. ಉಸಿರನ್ನು ಒಳಗೆ ಇಟ್ಕೊಳ್ಳಿ. 1 2 3 4 5 6 7 8 9 10. ಉಸಿರನ್ನು ಬಾಯಿಯಿಂದ ಹೊರಗೆ ಹಾಕಿ. 1 2 3 4 5 6 7 8 9 10. ಉಸಿರನ್ನು ತೆಗೆದುಕೊಳ್ಳಿ. ಉಸಿರನ್ನು ಒಳಗೆ ಇಟ್ಕೊಳ್ಳಿ. ಉಸಿರನ್ನು ಬಾಯಿಯಿಂದ ಹೊರಗೆ ಹಾಕಿ. ಒಳಗೆ ತೆಗೆದುಕೊಳ್ಳಿ, ಪೂರಕ. ಒಳಗೆ ಇಟ್ಕೊಳ್ಳಿ, ಕುಂಭಕ. ಹೊರಗೆ ಹಾಕಿ, ರೇಚಕ. ಬಾಯಿಯಿಂದ ಹೊರಗೆ ಹಾಕಿ. ಒಳಗೆ ತೆಗೆದುಕೊಳ್ಳಿ. ಒಳಗೆ ಇಟ್ಕೊಳ್ಳಿ. ಹೊರಗೆ ಹಾಕಿ. ಒಳಗೆ ತೆಗೆದುಕೊಳ್ಳಿ. ಒಳಗೆ ಇಟ್ಕೊಳ್ಳಿ. ಹೊರಗೆ ಹಾಕಿ. ಒಳಗೆ ತೆಗೆದುಕೊಳ್ಳಿ. ಒಳಗೆ ಇಟ್ಕೊಳ್ಳಿ. ಉಸಿರನ್ನು ಹೊರಗೆ ಹಾಕಿ ಬಾಯಿಯಿಂದ. ಈಗ ಉಸಿರನ್ನು ಮರೆತು ಬಿಡಿ. ಅದು ತಾನಾಗಿಯೇ ಒಳಗೆ ಹೊರಗೆ ಹೋಗ್ತಾ ಇರಲಿ. ಶರೀರ ರಿಲ್ಯಾಕ್ಸ್ ಆಗಿದೆಯೇ ಇಲ್ಲೋ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಮಾನಸಿಕವಾಗಿ ಶರೀರದೊಂದಿಗೆ ಮಾತನಾಡ್ತಾ ಇರಿ. ರಿಲ್ಯಾಕ್ಸ್ ರಿಲ್ಯಾಕ್ಸ್ ಅಂತ ಹೇಳ್ತಾ ಹೋಗಿ. ಮಾನಸಿಕವಾಗಿ ಶರೀರದ ರಿಲ್ಯಾಕ್ಸೇಷನನ್ನು ಅನುಭವಿಸಿ. ಶರೀರ ಪ್ರಶಾಂತ ಸ್ಥಿತಿಗೆ ಬರುವುದನ್ನು, ಯಾವುದೇ ಬಿಗಿತ ಇದ್ದರೆ ಸಡಿಲಾಗುವುದನ್ನು ನೋಡಿ ಅನುಭವಿಸಿ. ಈಗ ಇನ್ನೂ ಆಳಕ್ಕೆ ಹೋಗಿ, ಮನಸ್ಸಿಗಿಂತ ಇನ್ನೂ ಆಳಕ್ಕೆ ಹೋಗಿ, ಅಂತರ್ಯದಿಂದ ಮನಸ್ಸಿನ ಒಟ್ಟಿಗೆ ಮಾತನಾಡ್ತಾ ಹೋಗಿ. ಅಂತರ್ಯದಿಂದ ಮನಸ್ಸಿನೊಟ್ಟಿಗೆ ಮಾತನಾಡ್ತಾ ಹೋಗಿ. ರಿಲ್ಯಾಕ್ಸ್. ಮನಸ್ಸಿಗೆ ನೀವು ಹೇಳ್ತಾ ಇದ್ದೀರಿ ರಿಲ್ಯಾಕ್ಸ್. ಯಾವುದೇ ಚಿಂತೆಗಳು, ಯೋಚನೆಗಳು, ಕಳವಳ ಬಂದರೆ ಅದನ್ನು ದೂರ ಮಾಡಿ, ಅದು ಹೊರ ಹೋಗಲಿ. ನೀವು ಶಾಂತಿಯ ಭಾವವನ್ನು ಅನುಭವಿಸ್ತಾ ಇದ್ದರೆ ಅದು ಭಗವಂತನ ಇರುವಿಕೆಯ ಮೊದಲ ಪುರಾವೆ. ಪೀಸ್ ಈಸ್ ದ ಫಸ್ಟ್ ಪ್ರೂಫ್ ಆಫ್ ಗಾಡ್ಸ್ ಎಕ್ಸಿಸ್ಟೆನ್ಸ್. ಭಗವಂತನ ಇರುವಿಕೆಯ ಮೊದಲ ಪುರಾವೆ ಶಾಂತಿ. ಅದನ್ನು
ಆ ಶಾಂತಿಯ ಮೇಲೆ ಕೇಂದ್ರೀಕರಿಸ್ತಾ ಹೋಗಿ. ಒಂದೆರಡು ನಿಮಿಷ ಆ ಶಾಂತಿಯನ್ನು ಆನಂದಿಸೋಣ. ಯಾವುದೇ ಚಿಂತೆ ಬಂದರೆ, ಆಲೋಚನೆಗಳು ಬಂದರೆ ಅದನ್ನು ಹೊರಹಾಕಿ ಶಾಂತಿಯ ಮೇಲೆ ಏಕಾಗ್ರಗೊಳ್ಳಿ. ದೃಷ್ಟಿಯನ್ನು ಬಿಂದುನಲ್ಲಿ ಇಡಿ. ಯಾವುದೇ ಒತ್ತಡ ಇಲ್ಲದೆ ಮೃದುವಾಗಿ ಏಕಾಗ್ರಗೊಳ್ಳುವುದನ್ನು ಮುಂದುವರಿಸಿ. ಶಾಂತಿಯ ಅರಿವು ಇರಲಿ. ಇನ್ನೊಂದು ನಿಮಿಷ. ಮನಸ್ಸು ಅಲ್ದಾಡ್ತಾ ಇದ್ದರೆ ಅದನ್ನು ನಿಧಾನವಾಗಿ ಶಾಂತ ಸ್ಥಿತಿಗೆ ತೆಗೆದುಕೊಂಡು ಬನ್ನಿ. ಯಾವುದೇ ಪ್ರಾಪಂಚಿಕ ಆಲೋಚನೆಗಳು ಬಂದರೆ ಅದನ್ನು ಹೊರಹಾಕಿ ಶಾಂತಿಯನ್ನು ಆನಂದಿಸಿ.
ಕಣ್ಣನ್ನು ಮುಚ್ಚಿ ದೃಷ್ಟಿಯನ್ನು ಬಿಂದುನಲ್ಲಿ ಇರಿಸುವುದನ್ನು ಮುಂದುವರಿಸಿ ದೃಶ್ಯೀಕರಿಸ್ತಾ ಹೋಗಿ ಶಾಂತಿಯನ್ನು ಅನುಭವಿಸಿ. ನಾನೀಗ ಪರಮಹಂಸ ಯೋಗಾನಂದರ ಶಾಂತಿಯ ಮೇಲೆ ಒಂದು ಧ್ಯಾನ ಎಂಬ ದೃಢೀಕರಣವನ್ನು ಒಂದು ಆಯ್ದ ಭಾಗವನ್ನು ಓದ್ತಾ ಹೋಗ್ತೀನಿ ನಾನು. ಆದರೆ ನೀವು ಕಣ್ಣನ್ನು ಮುಚ್ಚಿ ಧ್ಯಾನ ಮಾಡ್ತಾ ಹೋಗಿ. ಈ ದೃಢೀಕರಣವನ್ನು ಓದ್ತಾ ಹೋಗ್ತೀನಿ ನಾನು. ಶಾಂತಿಯು ನನ್ನ ದೇಹವನ್ನು ವ್ಯಾಪಿಸುತ್ತಿದೆ. ಶಾಂತಿಯು ನನ್ನ ಹೃದಯವನ್ನು ವ್ಯಾಪಿಸುತ್ತಿದೆ ಮತ್ತು ನನ್ನ ಪ್ರೇಮದಲ್ಲಿ ನೆಲೆಗೊಳ್ಳುತ್ತಿದೆ. ಶಾಂತಿಯು ಅಂತರಂಗದೊಳಗೆ ಹೊರಗೆ ಎಲ್ಲೆಲ್ಲೂ. ಭಗವಂತನು ಶಾಂತಿ ಸ್ವರೂಪ. ನಾನು ಅವನ ಮಗು. ನಾನು ಶಾಂತಿ. ಭಗವಂತ ಮತ್ತು ನಾನು ಒಂದೇ. ಶಾಂತಿಯು ನನ್ನ ದೇಹವನ್ನು ವ್ಯಾಪಿಸುತ್ತಿದೆ. ಶಾಂತಿಯು ನನ್ನ ಹೃದಯವನ್ನು ವ್ಯಾಪಿಸುತ್ತಿದೆ ಮತ್ತು ನನ್ನ ಪ್ರೇಮದಲ್ಲಿ ನೆಲೆಗೊಳ್ಳುತ್ತಿದೆ. ಶಾಂತಿಯು ಅಂತರಂಗದೊಳಗೆ ಹೊರಗೆ ಎಲ್ಲೆಲ್ಲೂ. ಭಗವಂತನು ಶಾಂತಿ ಸ್ವರೂಪ. ನಾನು ಅವನ ಮಗು. ನಾನು ಶಾಂತಿ. ಭಗವಂತ ಮತ್ತು ನಾನು ಒಂದೇ. ಶಾಂತಿಯು ನನ್ನ ದೇಹವನ್ನು ವ್ಯಾಪಿಸುತ್ತಿದೆ. ಶಾಂತಿಯು ನನ್ನ ಹೃದಯವನ್ನು ವ್ಯಾಪಿಸುತ್ತಿದೆ ಮತ್ತು ನನ್ನ ಪ್ರೇಮದಲ್ಲಿ ನೆಲೆಗೊಳ್ಳುತ್ತಿದೆ. ಶಾಂತಿಯು ಅಂತರಂಗದೊಳಗೆ ಹೊರಗೆ ಎಲ್ಲೆಲ್ಲೂ. ಭಗವಂತನು ಶಾಂತ ಸ್ವರೂಪ. ನಾನು ಅವನ ಮಗು. ನಾನು ಶಾಂತಿ. ಭಗವಂತ ಮತ್ತು ನಾನು ಒಂದೇ. ಭಗವಂತನು ಶಾಂತಿ ಸ್ವರೂಪ. ನಾನು ಅವನ ಮಗು. ನಾನು ಶಾಂತಿ. ಭಗವಂತ ಮತ್ತು ನಾನು ಒಂದೇ. ಭಗವಂತನು ಶಾಂತಿ ಸ್ವರೂಪ. ನಾನು ಅವನ ಮಗು. ನಾನು ಶಾಂತಿ. ಭಗವಂತ ಮತ್ತು ನಾನು ಒಂದೇ. ಶಾಂತಿಯಲ್ಲಿ ಆಳವಾಗಿ ಹೋಗುತ್ತಿದ್ದಂತೆ ಈ ದೃಢೀಕರಣವನ್ನು ಮನಸ್ಸಿನಲ್ಲಿ ಪುನರಾವರ್ತನೆ ರಿಪೀಟ್ ಮಾಡ್ತಾ ಹೋಗಿ. ಮನಸ್ಸಿನಲ್ಲಿ ಮಾಡ್ತಾ ಹೋಗಿ. ಮುಂದಿನ ಹಂತ ದೃಢೀಕರಣ, ಅಫರ್ಮೇಷನ್ ಅಂತ ಹೇಳ್ತೀವಿ ನಾವು. ಇದನ್ನು ಧ್ಯಾನದ ಕೊನೆಯಲ್ಲಿ ಯಾವಾಗ ನಮ್ಮ ಏಕಾಗ್ರತೆ ಬಹಳ ಆಳವಾಗಿರುತ್ತೋ, ಯಾವಾಗ ನಾವು ಒಂದು ಪ್ರಶಾಂತ ಸ್ಥಿತಿಯಲ್ಲಿ ಇರ್ತೀವೋ, ಯಾವಾಗ ಒಂದು ಆಳವಾದ ಸ್ಥಿತಿ ಅಥವಾ ಗಾಢವಾದ ಸ್ಥಿತಿಯಲ್ಲಿರ್ತೀವೋ, ಆವಾಗ ಈ ಅಫರ್ಮೇಷನ್ ಅಥವಾ ದೃಢೀಕರಣವನ್ನು ಮಾಡುವಂಥ ಪ್ರಶಸ್ತ ಕಾಲ ಮಾಡಬೇಕಾವಾಗ. ಈ ದೃಢೀಕರಣಗಳನ್ನು
ಪರಮಹಂಸಜಿಯವರು ಕೊಟ್ಟಿದ್ದಾರೆ. ಅವರೇ ಅದನ್ನು ರಚನೆ ಮಾಡಿ ಕೊಟ್ಟಿದ್ದಾರೆ. ಅವರ ಕಾಲದಲ್ಲಿ ಭಕ್ತಾದಿಗಳು ಬಂದು ಸಮಸ್ಯೆಯನ್ನು ತಗೊಂಡು ಬರ್ತಾಯಿದ್ರು ಪರಿಹಾರ ಮಾಡಲಿಕ್ಕೆ. ಆವಾಗ ಪರಮಹಂಸಜಿಯವರು ಅವರಿಗೆ ಅವರ ಸಮಸ್ಯೆಗೆ ತಕ್ಕನಾಗಿ ಕೆಲವು ದೃಢೀಕರಣಗಳನ್ನು ಅವರಿಗೆ ಕೊಡ್ತಾಯಿದ್ರು. ಅದೇ ದೃಢೀಕರಣಗಳನ್ನು ನಾವಿಲ್ಲಿ ಕೊಡ್ತಾಯಿದ್ದೇವೆ. ಸೊ ಇವೆಲ್ಲ ಸತ್ಯದ ವಾಕ್ಯಗಳು. ಇವು ವೈಜ್ಞಾನಿಕವಾದುದು ಮತ್ತು ಉಪಶಮನಕಾರಕವಾದುದು. ತುಂಬ ಕೊಟ್ಟಿದ್ದಾರೆ ಪರಮಹಂಸಜಿಯವರು ಅಫರ್ಮೇಷನ್ಸ್, ದೃಢೀಕರಣಗಳನ್ನು. 1-2 ಅಲ್ಲ, ತುಂಬ ಕೊಟ್ಟಿದ್ದಾರೆ. ಅದಕ್ಕೊಂದು ಪುಸ್ತಕನೇ ಇದೆ, ಸೈಂಟಿಫಿಕ್ ಹೀಲಿಂಗ್ ಅಫರ್ಮೇಷನ್ ಅಂತ ಒಂದು ಪುಸ್ತಕನೇ ಇದೆ. ಅದು ಕನ್ನಡದಲ್ಲಿ ಭಾಷಾಂತರ ಆಗ್ತಾ ಇದೆ, ಕೆಲವು ತಿಂಗಳಲ್ಲಿ ಬಿಡುಗಡೆ ಆಗುತ್ತೆ. ನೀವು ಇದನ್ನು ಖರೀದಿ ಮಾಡಿ ಅಭ್ಯಾಸ ಮಾಡ್ಬೋದು. ನಿಮ್ಮ ಯಾವ ಒಂದು ಸಮಸ್ಯೆ ಅಥವಾ ಯಾವುದೇ ಒಂದು ವಿಷಯಕ್ಕೆ ತಕ್ಕನಾಗಿ ಅಲ್ಲಿ ಅಫರ್ಮೇಷನ್ ಇದೆ. ನಿಮಗೆ ಒಂದು ಆಧ್ಯಾತ್ಮಿಕ ಯಶಸ್ಸು ಬೇಕಾ, ಅದಕ್ಕೆ ಅಫರ್ಮೇಷನ್ ಇದೆ. ಲೌಕಿಕ ಯಶಸ್ಸು ಬೇಕಾ, ಅದಕ್ಕೆ ಜ್ಞಾನಕ್ಕೆ ಇಚ್ಛಾಶಕ್ತಿ ಡೆವಲಪ್ ಮಾಡ್ಕೊಳ್ಳಿಕ್ಕೆ, ಜ್ಞಾನವನ್ನು ಡೆವಲಪ್ ಮಾಡ್ಕೊಳ್ಳಿಕ್ಕೆ, ಅಥವಾ ದಿವ್ಯ ಪ್ರೇಮ ಅಥವಾ ಒಂದು ಮಾನಸಿಕ ಸಫಲತೆ ಅಂತ ನಾವೇನು ಹೇಳಿ, ಸೈಕಲಾಜಿಕಲ್ ಸಕ್ಸಸ್, ಮಾನಸಿಕ ಸಫಲತೆಗೋಸ್ಕರ ದೃಢೀಕರಣ ಇದೆ. ಲೌಕಿಕ ಯಶಸ್ಸು, ಸಮೃದ್ಧಿಗೆ, ಇದಕ್ಕೆಲ್ಲ ಅಫರ್ಮೇಷನ್ ಇದೆ. ಇದನ್ನು ನಾವು ರಿಪೀಟ್ ಮಾಡ್ತಾ ಹೋಗಬೇಕು. ಧ್ಯಾನದಲ್ಲಿ ನಾವಿದನ್ನು ರಿಪೀಟ್ ಮಾಡ್ತಾ ಹೋಗ್ತೀವಿ. ಈ ಸಕಾರಾತ್ಮಕವಾದ ಕೆಲವು ವರ್ಡ್ಸ್ ಅಂದರೆ ಪದಗಳಿರ್ತಾವಿದಲ್ಲ, ನಾವು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೇಕಾದ್ರೆ ಈ ಸಕಾರಾತ್ಮಕ ಪದಗಳನ್ನು ನಾವು ರಿಪೀಟ್ ಮಾಡ್ತಾ ಹೋಗ್ತೀವಿ. ಇದರದ್ದು ಧ್ಯಾನದಲ್ಲಿ ಕೊನೆಯಲ್ಲಿ ನಮ್ಮ ಏನೇ ಒಂದು ಒಳ್ಳೆಯ ಒಂದು ಇಚ್ಛೆ ಇದ್ದರೆ, ನಾಬಲ್ ಡಿಸೈರ್ಸ್ ಅಂತ ಹೇಳ್ತೀವಿ, ಒಂದು ಒಳ್ಳೆಯ ಆದರ್ಶವಾದ ಒಂದು ಇಚ್ಛೆ ಇದ್ದರೆ ಅದನ್ನು ಆ ಇಚ್ಛೆಗೆ ತಕ್ಕನಾಗಿ ನಾವು ಅಫರ್ಮೇಷನನ್ನು ಮಾಡ್ತಾ ಹೋಗ್ಬೋದು. ನಾವು ಇದನ್ನು ವಿಶ್ವಾಸದಿಂದ ಮತ್ತು ಅಟೆನ್ಷನ್ ಅಂದರೆ ಗಮನ ಕೊಟ್ಟು ಇದನ್ನು ಮಾಡೋದ್ರಿಂದ ನಮಗೆ ಜಾಸ್ತಿ ರಿಸಲ್ಟ್ ಸಿಗುತ್ತೆ. ನಮಗೆ ನಾವು ಜಾಸ್ತಿ ಅಟೆನ್ಷನ್ ಹಾಕಿದಷ್ಟು ಏನಾಗುತ್ತೆ, ನಾವು ಆ ಒಂದು ಸುಪ್ತಾವಸ್ಥೆಯ ಸ್ಥಿತಿಯಲ್ಲಿ ಇನ್ನೂ ಆಳಕ್ಕೆ ಹೋಗ್ತೀವಿ. ಆ ಸುಪ್ತಾವಸ್ಥೆ ಸ್ಥಿತಿಯಲ್ಲಿ ಮತ್ತು ಇನ್ನೂ ಆಳಕ್ಕೆ ಹೋಗಿ ಆತೀತ ಪ್ರಜ್ಞಾವಸ್ಥೆಯ ಒಂದು ಸ್ತರಕ್ಕೆ ಹೋಗಿ ಅಲ್ಲಿಂದ ನಮಗೆ ಬೇಕಾದ ಸಕಾರಾತ್ಮಕ ಬದಲಾವಣೆಗಳನ್ನು ಈ ದೃಢೀಕರಣ ತಂದುಕೊಡುತ್ತೆ. ಇದನ್ನು ನಾವು ಆ ಥರ ಈ ಧ್ಯಾನದ ಕೊನೆಯಲ್ಲಿ ಮಾಡ್ತಾ ಹೋಗ್ಬೋದು, ಅಥವಾ ಬೆಳಿಗ್ಗೆ ಎದ್ದ ಕೂಡಲೇ ಕೂಡ ಮಾಡ್ಬೋದು, ಅಥವಾ ರಾತ್ರಿ ಮಲಗುವ ಮೊದಲು ಕೂಡ ಈ ಅಫರ್ಮೇಷನ್ ದೃಢೀಕರಣವನ್ನು ಮಾಡ್ಬೋದು. ನಾವು ಕೆಲವೊಮ್ಮೆ ನಾವು ಹೇಳ್ಕೊತೀವಿ, ನನಗೆ ಸುಸ್ತಾಗಿದೆ, ಆಯಾಸ ಆಗಿದೆ ಅಂತ. ಆದರೆ ಪ್ರಾಣಶಕ್ತಿ, ವಿಶ್ವಶಕ್ತಿ ಎಲ್ಲ ನಮ್ಮ ಸುತ್ತುವರೆದಿದೆ, ಸಿಕ್ಕಾಪಟ್ಟೆ ಇದೆ ಪ್ರಾಣಶಕ್ತಿ ಹೊರಗೆ ನಮ್ಮನ್ನು ಸುತ್ತುವರೆದಿದೆ. ಹೇಗೆ ಮೀನು ನೀರಿನಿಂದ ಆವೃತವಾಗಿದೆಯೋ ಅದೇ ಥರ ನಾವು ವಿಶ್ವಶಕ್ತಿಯಿಂದ ಆವೃತವಾಗಿದ್ದೀವಿ. ನಾವು ಆ ವಿಶ್ವಶಕ್ತಿ ಅಥವಾ ಪ್ರಾಣಶಕ್ತಿನ ನಮ್ಮ ದೇಹದೊಳಗೆ ಸೆಳೆದುಕೊಳ್ಬೇಕು. ಅದಕ್ಕೊಂದು ತಂತ್ರ ಕೂಡ ಇದೆ, ನಾವು ಯೋಗದ ಪಾಠಗಳನ್ನು ನಾವು ಹೇಳ್ಕೊಡ್ತೀವಿ. ಸೊ ಈ ಥರ ಹೇಗೆ ಅದನ್ನು ಸೆಳ್ಕೊಳ್ಬೇಕು ಅದನ್ನು ಕಲಿಬೇಕು. ನಾವು ಈ ಥರ ನಾವು ಟೆಕ್ನಿಕ್ ಮಾಡಿಕೊಂಡು ಆ ಎನರ್ಜಿನ ನಾವು ಹೇಗೆ ಒಳಗೆ ದೇಹದ ಒಳಗೆ ಸೆಳ್ಕೊಳ್ಬೇಕು ಅಂತ ಕಲಿತ್ರೆ ಆವಾಗ ಒಂದು ಆರೋಗ್ಯವಂತ ಒಂದು ಪರಿಪೂರ್ಣ ಜೀವನವನ್ನು ನಾವು ಮಾಡ್ಬೋದು, ಜೀವಿಸ್ಬೋದು. ನಾವು ವಿಶ್ವಶಕ್ತಿಯ ಸಾಗರದಲ್ಲಿ ಜೀವಿಸ್ತಾ ಇದ್ದೀವಿ. ಇದನ್ನು ನಾವು ಪದೇ ಪದೇ ನೆನಪು ಮಾಡ್ಕೊಳ್ತಾ ಇರಬೇಕು. ವಿಶ್ವಶಕ್ತಿಯ ಸಾಗರ, ಹೊರಗೆಲ್ಲ ವಿಶ್ವಶಕ್ತಿ ಇದೆ, ಖಾಲಿ ಅಂತ ನಾವೇನು ಹೇಳ್ತೀವಿ ಅಲ್ಲೆಲ್ಲ ವಿಶ್ವಶಕ್ತಿ ಇದೆ, ಅದು ಸಾಗರ. ಸೊ ಅಲ್ಲಿ ನಾವು ಜೀವನ ಮಾಡ್ತಾಯಿದ್ದೀವಿ. ಅದನ್ನು ನಾವು ದೃಶ್ಯೀಕರಣ ಮಾಡ್ಕೊಳ್ಬೇಕು. ಕೆಲವೊಮ್ಮೆ ಮರ್ತೋಗುತ್ತೆ ನಮಗೆ, ಅದನ್ನು ಪುನಃ ನೆನಪು ಮಾಡ್ಕೊಳ್ತಾ ಇರಬೇಕು, ದೃಶ್ಯೀಕರಣ ಮಾಡ್ಕೊಳ್ಬೇಕು, ದೃಢೀಕರಣ ಮಾಡ್ಕೊಳ್ತಾ ಇರಬೇಕು. ಇದಕ್ಕೆ ಬೇಕಾಗಿ ಪರಮಹಂಸಜಿಯವರು ಒಂದು ಸುಂದರವಾದ ದೃಢೀಕರಣವನ್ನು ಕೊಟ್ಟಿದ್ದಾರೆ ಇಲ್ಲಿ. ಅದನ್ನು ನಾನೀಗ ಓದ್ತೇನೆ. ನಾನು ಶಾಶ್ವತ ಬೆಳಕಿನಲ್ಲಿ ಮುಳುಗಿ ಹೋಗಿದ್ದೇನೆ. ನಾನು ಶಾಶ್ವತ ಬೆಳಕಿನಲ್ಲಿ ಮುಳುಗಿ ಹೋಗಿದ್ದೇನೆ. ಅದು ನನ್ನ ದೇಹದ ಕಣಕಣವನ್ನು ವ್ಯಾಪಿಸಿದೆ. ನಾನು ಆ ಬೆಳಕಿನಲ್ಲಿ ಬದುಕುತ್ತಿದ್ದೇನೆ. ಆ ದಿವ್ಯ ಚೇತನವು ನನ್ನ ಒಳಗೂ ಹೊರಗೂ ತುಂಬಿದೆ. ಇದು ದೃಢೀಕರಣ.
ನಾವು ವಿಶ್ವಶಕ್ತಿಯ ಸಾಗರದಿಂದ ಆವರಿಸಲ್ಪಟ್ಟಿದ್ದೇವೆ ಎಂಬ ಸತ್ಯವನ್ನು ಇಲ್ಲಿ ನಾವು ದೃಢೀಕರಿಸುತ್ತಿದ್ದೇವೆ. ಮತ್ತು ಈ ದೃಢೀಕರಣವನ್ನು ಉಪಯೋಗಿಸಿಕೊಂಡು ನಾವು ನಮ್ಮ ದೇಹದ ಪ್ರತಿಯೊಂದು ಜೀವಕೋಶವನ್ನು ಬೆಳಕು, ಚೈತನ್ಯ ಮತ್ತು ಶಕ್ತಿಯಿಂದ ತುಂಬಿಸಿ ಆಧ್ಯಾತ್ಮೀಕರಿಸುತ್ತಿದ್ದೇವೆ. ಈಗ ನಾವೆಲ್ಲ ಈ ದೃಢೀಕರಣವನ್ನು ಮಾಡೋಣ. ಈ ದೃಢೀಕರಣವನ್ನು ಈಗ ನಾನು ಏನು ಹೇಳಿದ್ದೇನೆ ಅದೇ ದೃಢೀಕರಣವನ್ನು 4 ಲೈನ್ ಇದೆ, ಅದನ್ನು ಮಾಡೋಣ. ಇದನ್ನು ಮೊದಲು ನಾವು ಜೋರಾಗಿ ಮಾಡ್ತೀವಿ 2 ಸಲ, ನಂತರ ಸ್ವಲ್ಪ ಕಮ್ಮಿ ಧ್ವನಿಯಲ್ಲಿ, ಮೆದು ಧ್ವನಿಯಲ್ಲಿ ಮಾಡ್ತೀವಿ. ಅದರ ನಂತರ ವಿಸ್ಪರ್ ಅಂದರೆ ಪಿಸು ನುಡಿಯಲ್ಲಿ ಕೂಡ ಇದನ್ನು ನಾವು ಮಾಡ್ತೀವಿ. ನಂತರ ಮಾನಸಿಕವಾಗಿ ಕೂಡ ಮಾಡ್ತೀವಿ ಇದನ್ನು. ಈ ದೃಢೀಕರಣವನ್ನು ಮಾಡುವ ಮೊದಲು ಕಣ್ಣುಗಳನ್ನು ಮೇಲೆತ್ತಿ ಬಿಂದುನಲ್ಲಿ ಏಕಾಗ್ರಗೊಳಿಸಿ ನಿಮ್ಮ ದೃಷ್ಟಿಯನ್ನು. ನಾನು ಶಾಶ್ವತ ಬೆಳಕಿನಲ್ಲಿ ಮುಳುಗಿ ಹೋಗಿದ್ದೇನೆ. ಅದು ನನ್ನ ದೇಹದ ಕಣಕಣವನ್ನು ವ್ಯಾಪಿಸಿದೆ. ನಾನು ಆ ಬೆಳಕಿನಲ್ಲಿ ಬದುಕುತ್ತಿದ್ದೇನೆ. ಆ ದಿವ್ಯ ಚೇತನವು ನನ್ನ ಒಳಗೂ ಹೊರಗೂ ತುಂಬಿದೆ. ನಾನು ಶಾಶ್ವತ ಬೆಳಕಿನಲ್ಲಿ ಮುಳುಗಿ ಹೋಗಿದ್ದೇನೆ. ಅದು ನನ್ನ ದೇಹದ ಕಣಕಣವನ್ನು ವ್ಯಾಪಿಸಿದೆ. ನಾನು ಆ ಬೆಳಕಿನಲ್ಲಿ ಬದುಕುತ್ತಿದ್ದೇನೆ. ಆ ದಿವ್ಯ ಚೇತನವು ನನ್ನ ಒಳಗೂ ಹೊರಗೂ ತುಂಬಿದೆ. ನಾನು ಶಾಶ್ವತ ಬೆಳಕಿನಲ್ಲಿ ಮುಳುಗಿ ಹೋಗಿದ್ದೇನೆ. ಅದು ನನ್ನ ದೇಹದ ಕಣಕಣವನ್ನು ವ್ಯಾಪಿಸಿದೆ. ನಾನು ಆ ಬೆಳಕಿನಲ್ಲಿ ಬದುಕುತ್ತಿದ್ದೇನೆ. ಆ ದಿವ್ಯ ಚೇತನವು ನನ್ನ ಒಳಗೂ ಹೊರಗೂ ತುಂಬಿದೆ. ನಾನು ಶಾಶ್ವತ ಬೆಳಕಿನಲ್ಲಿ ಮುಳುಗಿ ಹೋಗಿದ್ದೇನೆ. ಅದು ನನ್ನ ದೇಹದ ಕಣಕಣವನ್ನು ವ್ಯಾಪಿಸಿದೆ. ನಾನು ಆ ಬೆಳಕಿನಲ್ಲಿ ಬದುಕುತ್ತಿದ್ದೇನೆ. ಆ ದಿವ್ಯ ಚೇತನವು ನನ್ನ ಒಳಗೂ ಹೊರಗೂ ತುಂಬಿದೆ. ನಾನು ಶಾಶ್ವತ ಬೆಳಕಿನಲ್ಲಿ ಮುಳುಗಿ ಹೋಗಿದ್ದೇನೆ. ಅದು ನನ್ನ ದೇಹದ ಕಣಕಣವನ್ನು ವ್ಯಾಪಿಸಿದೆ. ನಾನು ಆ ಬೆಳಕಿನಲ್ಲಿ ಬದುಕುತ್ತಿದ್ದೇನೆ. ಆ ದಿವ್ಯ ಚೇತನವು ನನ್ನ ಒಳಗೆ ಹೊರಗೆ ತುಂಬಿದೆ. ನಾನು ಶಾಶ್ವತ ಬೆಳಕಿನಲ್ಲಿ ಮುಳುಗಿ ಹೋಗಿದ್ದೇನೆ. ಅದು ನನ್ನ ದೇಹದ ಕಣಕಣವನ್ನು ವ್ಯಾಪಿಸಿದೆ. ನಾನು ಆ ಬೆಳಕಿನಲ್ಲಿ ಬದುಕುತ್ತಿದ್ದೇನೆ. ಆ ದಿವ್ಯ ಚೇತನವು ನನ್ನ ಒಳಗೂ ಹೊರಗೂ ತುಂಬಿದೆ. ಈಗ
ಈ ದೃಢೀಕರಣವನ್ನು ಮನಸ್ಸಿನಲ್ಲಿಯೇ ನೀವು ರಿಪೀಟ್ ಮಾಡಿಕೊಂಡು ಮುಂದುವರಿಸಿ. ಈಗ ದಿವ್ಯ ಶಾಂತಿ, ಆನಂದ ಮತ್ತು ಜ್ಞಾನಗಳ ಮೇಲೆ ಏಕಾಗ್ರಗೊಳ್ಳುತ್ತಾ ಮೌನ ಮತ್ತು ನಿಶ್ಚಲತೆಯನ್ನು ಆನಂದಿಸಿ. ಈ ದೃಢೀಕರಣ ಮತ್ತು ಮಾರ್ಗದರ್ಶಿತ ಧ್ಯಾನವನ್ನು ನೀವು ಆನಂದಿಸಿದ್ದರೆ ಮತ್ತು ಇನ್ನೂ ಹೆಚ್ಚಿನ ಉನ್ನತ ಧ್ಯಾನದ ಯೋಗ ತಂತ್ರಗಳನ್ನು ಕಲಿಯಲು ಉತ್ಸುಕರಾಗಿದ್ದಲ್ಲಿ ನೀವು ನಮ್ಮ ವೆಬ್ಸೈಟ್ YSSOfIndia.org ಮತ್ತು YSS ಲೆಸನ್ಸ್ಗಳನ್ನು ನೋಡ್ಬೋದು. ಈಗ ಕಾರ್ಯಕ್ರಮದ ಕೊನೆಗೆ ಬಂದಿದ್ದೇವೆ. ಒಂದು ಮುಕ್ತಾಯದ ಪ್ರಾರ್ಥನೆಯೊಂದಿಗೆ ಇದನ್ನು ಕೊನೆಗೊಳಿಸೋಣ. ನೀವೆಲ್ಲ ಕಣ್ಣನ್ನು ಮುಚ್ಚಿಕೊಳ್ಳಿ ಮತ್ತು ನನ್ನೊಂದಿಗೆ ಪ್ರಾರ್ಥನೆಯಲ್ಲಿ ನೀವು ರಿಪೀಟ್ ಮಾಡ್ತಾ ಹೋಗಿ. ಭಗವಂತನೇ, ಜಗನ್ಮಾತೆ, ಸಖ, ಪ್ರಿಯ ದೇವ, ಸರ್ವಧರ್ಮಗಳ ಸಂತರೇ, ತಮಗೆಲ್ಲರಿಗೂ ನಾವು ನಮಿಸುವೆವು. ಹೇ ಜಗನ್ಮಾತೆ, ನಾನು ಆನಂದದಿಂದ ಬಂದಿದ್ದೇನೆ, ಆನಂದದಲ್ಲಿಯೇ ಜೀವಿಸುತ್ತೇನೆ ಹಾಗೂ ಒಂದು ದಿನ ಅದೇ ಪವಿತ್ರ ಆನಂದದಲ್ಲಿ
ಲೀನನಾಗುತ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಈಗ ಪರಮಹಂಸ ಯೋಗಾನಂದರ ಬೋಧನೆಗಳನ್ನೊಳಗೊಂಡ ಪುಸ್ತಕ, ಕನ್ನಡದ ಪುಸ್ತಕ ಬೆಳಕಿರುವೆಡೆಯ ಈ ಬುಕ್ಕನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ. ಈ ಪುಸ್ತಕ ನಮ್ಮ ದೈನಂದಿನ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಪರಮಹಂಸಜಿಯವರು ಕೊಟ್ಟಂತಹ ಮಾರ್ಗದರ್ಶನ, ಸ್ಫೂರ್ತಿಯುತ ವಾಕ್ಯಗಳನ್ನು ಒಳಗೊಂಡಿದೆ. ಇದು ಬೆಳಕಿರುವೆಡೆಯ ಈ ಬುಕ್. ಇದು ಮೊಬೈಲ್ನಲ್ಲಿ, ಟ್ಯಾಬ್ನಲ್ಲಿ, ಲ್ಯಾಪ್ಟಾಪ್, ಡೆಸ್ಕ್ಟಾಪ್, ಐಫೋನ್ನಲ್ಲಿ ಹೆಚ್ಚಿನ ಮೋಡ್ನಲ್ಲಿ ಇದು ಲಭ್ಯ. ಇದನ್ನು ನೀವು YSS ಆನ್ಲೈನ್ ಬುಕ್ ಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಪಡ್ಕೊಳ್ಬೋದು. ನೀವೆಲ್ಲ ಈ ಕಾರ್ಯಕ್ರಮವನ್ನು ಆನಂದಿಸಿರುವಿರೆಂದು ನಂಬುತ್ತೇವೆ. ನಮ್ಮೊಡನೆ ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳು.